ಗಳಿಗೂ ಹಾಗೂ ಪ್ರಮುಖವಾಗಿ ಸೋದರ ಮಹದೇವಪ್ಪನವರು ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ಈ ದಿನ ನಾನು ಮಾತನಾಡಲು ಬಯಸ್ತಕ್ಕಂಥ ವಿಚಾರ, ಜೂನ್ ತಿಂಗಳಲ್ಲಿ ನಾನು ಏನ್ ಪ್ರಸ್ತಾಪ ಮಾಡಿದೆ, ದಿವ್ಯ ಜ್ಞಾನ ಮಕರಂದ. ದಿವ್ಯ ಜ್ಞಾನ ಮಕರಂದ ಅದು ಮುಂದುವರೆದ ವಿಚಾರ. ತಮ್ಗೆಲ್ರೂ ಗೊತ್ತಿರೋ ಹಾಗೆ ದಿವ್ಯ ಜ್ಞಾನ ಮಕರಂದ ಅದು ಕನ್ನಡದಲ್ಲಿ ನಮ್ಮ ಹಿಂದಿನ ಫೆಡರೇಷನ್ನ ಅಧ್ಯಕ್ಷರಾದಂತಹ CN ನಾಗರಾಜ್ ಅವರು, ಇಯಾನ್ತಿ ಹಾಸ್ಕಿನ್ ಅವರು ಮೇಡಮ್ ಬ್ಲಾವರ್ಸ್ಕಿ ಅವರು ಬರೆದಿರ್ತಕ್ಕಂಥ ಬರಹಗಳ ಸಾರ ಸಂಗ್ರಹವನ್ನ ಫೌಂಡೇಶನ್ ಆಫ್ ಈಸೋಟರಿಕ್ ಫಿಲಾಸಫಿ ಎನ್ನುವ ಗ್ರಂಥದಲ್ಲಿ ಪ್ರಚಲಿತಪಡಿಸಿದ್ರು. ಅದನ್ನ ನಮ್ಮ CN ನಾಗರಾಜ್ರವರು, ದಿವಂಗತ CN ನಾಗರಾಜ್ರವರು ಅವರ 100 ವರ್ಷದ ನೆನಪಿಗಾಗಿ 1991, ಅವರು ಮೇಡಮ್ ಬ್ಲಾವರ್ಸ್ಕಿ ಅವರು ತೀರೋಗಿದ್ದು 1891, ಅವರ ಶತಮಾನೋತ್ಸವ ಪುಣ್ಯ ಸ್ಮರಣೆಗಾಗಿ ಈ ಅವರ ವಿಚಾರವಾಗಿ ಕರ್ನಾಟಕದಲ್ಲಿ ಥಿಯಾಸಫಿ ಪ್ರಚಾರ ಸಮಿತಿ ದಿವ್ಯಜ್ಞಾನ ಮಕರಂದ ಅನ್ನೋ ಗ್ರಂಥದ ರೂಪದಲ್ಲಿ ಹೊರಬಂದಿದೆ. ಏನಿದೆ? ಆಗ್ಲೇ ಹೇಳಿದ ಹಾಗೆ ಮೇಡಮ್ ಬ್ಲಾವರ್ಸ್ಕಿ ಅವರು ಬರೆದ ಬರಹಗಳಲ್ಲಿರುವ ಜ್ಞಾನದ ಸಂಗ್ರಹ. ಏನ್ ಬರೆದ್ರು? ಪೌರ್ವಾತ್ಯ ದೇಶಗಳಲ್ಲಿ ಅಡಗಿರ್ತಕ್ಕಂಥ ಪವಿತ್ರ ಜ್ಞಾನವನ್ನ, ಅಂದ್ರೆ ಅದರ ರಹಸ್ಯಗಳನ್ನ, ಪುರಾತನ ಧರ್ಮವನ್ನ ಮೇಡಮ್ ಬ್ಲಾವರ್ಸ್ಕಿ ಅವರು ತಮ್ಮ ಬರಹಗಳಲ್ಲಿ, ಅಂದ್ರೆ ಗ್ರಂಥಗಳ ರೂಪದಲ್ಲಿ ಹೊರತಂದಿದ್ದಾರೆ. ಈ ಸನಾತನ ಧರ್ಮವನ್ನ ಜಗತ್ತಿಗೆ ತಿಳಿಯಪಡಿಸಲು ಮೇಡಮ್ ಬ್ಲಾವರ್ಸ್ಕಿ ಅವರು ಹೇಳ್ಕೊಂಡ ಹಾಗೆ, ನಾನು ಒಬ್ಬಳು ದೂತಳು, ಮೆಸೆಂಜರ್ ಅಥವಾ ವಾಹಕಳು ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಮೇರು ಗ್ರಂಥ ಸೀಕ್ರೆಟ್ ಡಾಕ್ಟ್ರಿ ಮತ್ತು ಐಸಿಸ್ ಅನ್ವೇಲ್ ಸರಸ್ವತಿ ಉನ್ಮಿಲನ, ಇವುಗಳನ್ನ ಈ ಗ್ರಂಥದಲ್ಲಿ ಪ್ರತಿಪಾದಿಸಿದ್ದಾರೆ. ಸೀಕ್ರೆಟ್ ಡಾಕ್ಟ್ರಿನ್ ವಿಚಾರ ಕಳೆದ ವಿಚಾರದಲ್ಲಿ ನಾವು ಥಿಯಾಸಫಿ ಅಂದ್ರೇನು, ಇವ್ರು ಯಾಕೆ ಈ ಗ್ರಂಥವನ್ನು ಬರೆದ್ರು, ಥಿಯಾಸಿಕಲ್ ಸೊಸೈಟಿ ಯಾಕೆ ಸ್ಥಾಪನೆ ಆಯ್ತು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಿದ್ವಿ. ಸೀಕ್ರೆಟ್ ಡಾಕ್ಟ್ರಿನ್ ಅಂತಕ್ಕಂಥದ್ದು ಯಾವ ಮೂಲದಿಂದ ಬಂದಿದೆ ಅನ್ನೋದು ನೋಡಿದ್ರೆ, ಸ್ಟ್ಯಾನ್ಸಸ್ ಆಫ್ ಧ್ಯಾನ್, ಕನ್ನಡದಲ್ಲಿ ಧ್ಯಾನ ಗ್ರಂಥ ಕವನಗಳು ಅಂತಿದೆ. ಇದನ್ನ ಮೇಡಮ್ ಬ್ಲಾವರ್ಸ್ಕಿ ಅವರು ತಾಳೆಗರಿಯಲ್ಲಿ ಬರೆದಿದ್ದಂತಹ, ಅದು ಬೇರೆ ಭಾಷೆ, ಸೆನ್ಸಾರ್ ಭಾಷೆ ಅಂತೀವಿ. ಸೆನ್ಸಾರ್ ಅಂತಂದ್ರೆ ಈಗಿನ ಸಂಸ್ಕೃತ ಮೂಲ ಭಾಷೆ. ಅದು ಅಟ್ಲಾಂಟಿಕ್ ಖಂಡದಲ್ಲಿ ಟಾಲ್ಟೆಕ್ ಜನಾಂಗದವರು ಭಾಷೆ ಆಗಿತ್ತು. ಇದನ್ನ 3ನೇ ಮಹಾವಂಶದ ಆ ಮಹರ್ಷಿಗಳಿಂದ, ಬೋಧಿಸತ್ವರಿಂದ ಪಡೆದಂತ ವಿದ್ಯೆ, ಅಟ್ಲಾಂಟಿಕ್ ರೇಸ್ನವ್ರಿಗೂ. ಅದು ಈಗ ಎಲ್ಲೋ ಕೆಲವರಿಗೆ ಈ ಸೆನ್ಸಾರ್ ಭಾಷೆ ಕೆಲವು ಮಹನೀಯರಿಗೆ ಅರ್ಥವಾಗತ್ತೆ, ಇದು ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಅಂತಂದ್ಬಿಟ್ಟು ಮೇಡಮ್ ಬ್ಲಾವರ್ಸ್ಕಿ ಅವರು ಅದನ್ನ ಅರ್ಥೈಸಿಕೊಂಡು ಇಂಗ್ಲಿಷ್ ಭಾಷೆಗೆ ಈ ಸ್ಟ್ಯಾನ್ಸಸ್ ಆಫ್ ಧ್ಯಾನ್ ಅನ್ನೋ ಒಂದು ಗ್ರಂಥದಲ್ಲಿ 7 ಕವನಗಳು ಒಂದು ಪುಸ್ತಕ, 12 ಕವನಗಳು, ಅದರಲ್ಲಿ 49 ವಚನಗಳು, ವಿವರಣೆಗಳು ಸೇರಿರ್ತಕ್ಕಂಥ 2 ಪುಸ್ತಕಗಳ ರೂಪವನ್ನ, ಸಂಗ್ರಹವನ್ನ ಸ್ಟ್ಯಾನ್ಸ್ ಆಫ್ ಧ್ಯಾನ್ ಅನ್ನೋದ್ರಲ್ಲಿ ಬರುತ್ತೆ. ಅಂದ್ರೆ ಈ ಸೀಕ್ರೆಟ್ ಡಾಕ್ಟ್ರಿನ್ಗೆ ಮೂಲ ಯಾವುದು? ಧ್ಯಾನ ಗ್ರಂಥ ಕವನಗಳು. ಏನ್ ಹೇಳುತ್ತೆ? ಮೊದಲನೇ ಗ್ರಂಥದಲ್ಲಿ ಏನು 7 ಕವನಗಳಿದಾವೋ ಅದರಲ್ಲಿ ವಚನಗಳು, ಅದರ ಬಗ್ಗೆ ವ್ಯಾಖ್ಯಾನಗಳು ಬೇಕಾದಷ್ಟು ಮೇಡಮ್ ಬ್ಲಾವರ್ಸ್ಕಿ ಮಾಡಿದ್ದಾರೆ. ಈ ಸೃಷ್ಟಿಯ ರಹಸ್ಯ ಏನು, ಯಾವ ರೀತಿ ವಿಶ್ವ ಸೃಷ್ಟಿ ಆಯ್ತು ಅನ್ನೋದನ್ನ ಅಲ್ಲಿ ಪ್ರತಿಪಾದಿಸ್ತಾರೆ. ಹಾಗೆ 2ನೇದ್ರಲ್ಲಿ ಮನುಷ್ಯನ ಉಗಮ, ಯಾವ ಮೂಲದಿಂದ ಬಂದ, ಏನು ಬೆಳೀತಾ ಇದ್ದಾನೆ ಅನ್ನೋದೆಲ್ಲ ಆಂಥ್ರೋಪೋಜೆನೆಸಿಸ್ ಅಂತ ಇನ್ನೊಂದು ಸೀಕ್ರೆಟ್ ಡಾಕ್ಟ್ರಿನ್ ಇನ್ನೊಂದು ಗ್ರಂಥದ, ಅಂದ್ರೆ ಸೀಕ್ರೆಟ್ ಅಂಡ್ 2 ವಾಲ್ಯೂಮ್ಸ್ ಮಾಡಿದ್ದೇವೆ. ಒಂದು ಕಾಸ್ಮೋಜೆನೆಸಿಸ್, ಇನ್ನೊಂದು ಆಂಥ್ರೋಪೋಜೆನೆಸಿಸ್. ಇದು ಸೀಕ್ರೆಟ್ ಡಾಕ್ಟ್ರಿನ್ಗೆ ಒಂದು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ 3, ಇಲ್ಲಿ ಅಂತ ಹಾಸ್ಕನ್ ಹೇಳ್ತಾರೆ, 3 ಮೂಲ ಪ್ರಮೇಯಗಳು, 3 ಫಂಡಮೆಂಟಲ್ ಪ್ರಿಪೋಸಿಷನ್ಸ್ ಅಂತ ಹೇಳ್ತಾರೆ.
ಇದು ಬಹಳ ಮುಖ್ಯ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸೀಕ್ರೆಟ್ ಡಾಕ್ಟರ್ನಲ್ಲಿ ಹೇಳಿರೋ ವಿಚಾರ ನಮಗೆ ಸ್ಪಷ್ಟವಾಗಿ ಅರ್ಥವಾಗತ್ತೆ. ಏನ್ ಹೇಳಿದ್ದಾರೆ ನಾವು ಹಿಂದೆನೂ ಪ್ರಸ್ತಾಪ ಮಾಡಿದ್ವಿ, ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳೋಣ. ಮೊದಲನೆಯ ಈ ಪ್ರಮೇಯ, ಫಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಪ್ರಿಪೋಸಿಷನ್ ಅಂದ್ರೆ ಏನ್ ತಿಳುವಳಿಕೆ ಹೇಳುತ್ತೆ ಅಂದ್ರೆ, ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಸರ್ವವ್ಯಾಪಿ, ಶಾಶ್ವತವಾಗಿ ಮೇರೆ ಇಲ್ಲದ ನಿರ್ವಿಕಾರ ತತ್ವ ಒಂದಿದೆ, ಒಂದು ಪ್ರಿನ್ಸಿಪಲ್ ಇದೆ, ಶಾಶ್ವತವಾದ ಒಂದು ಸತ್ವವಿದೆ. ಇದನ್ನು ಯಾರು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ವರ್ಣನೆ ಮಾಡೋದಿಕ್ಕಾಗಲ್ಲ, ಯೋಚನೆ ಮಾಡೋದಿಕ್ಕೂ ಆಗಲ್ಲ. ಅದನ್ನೇ ಅಚಿಂತನೀಯ, ಅವರ್ಣನೀಯ, ಅಗ್ರಾಹ್ಯಂ ಅಂತ ಅದನ್ನ ವರ್ಣನೆ ಕೊಡ್ತಾರೆ. ಅದೇ ನಿಜವಾದ ಮೂಲ ತತ್ವ ಒಂದಿದೆ. ಆ ಮೂಲ ತತ್ವವನ್ನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಒಂದೇ ಒಂದು ಏಕೈಕ ಪರತತ್ವ ಒಂದಿದೆ. ಸೃಷ್ಟಿಗೆ ಮೂಲ ಆ ಪರತತ್ವ. ಇದು ಸೃಷ್ಟಿಯಾದ ಎಲ್ಲ ಏನು ಪ್ರಪಂಚದಲ್ಲಿ ವ್ಯಕ್ತವಾಗಿದೆಯೋ ಅದಕ್ಕೆ ಪೂರ್ವಸ್ಥಿತಿ ಆ ಏಕೈಕ ಪರತತ್ವ. ಅದರಿಂದಲೇ ಈ ಸೃಷ್ಟಿ ಆಗಿರೋದು. ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ, ಇದನ್ನ ಈ ಸಿದ್ಧಾಂತವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಅಪರಿಮಿತವಾದದ್ದು. ಆ ತತ್ವ ಅನ್ನೋದು ಎಂತದ್ದು? ಶಾಶ್ವತವಾದ ತತ್ವ. ಇದು ಈಗಿರೋದಕ್ಕೂ ಮುಂದೆ ಬರೋದಕ್ಕೂ ಅದೇ ಮೂಲ. ಈಗ ಏನ್ ಸೃಷ್ಟಿಯಾಗಿದೆಯೋ ಪ್ರಪಂಚದಲ್ಲಿ, ಏನೇನು ಸೃಷ್ಟಿಯಾಗಿದೆಯೋ ಅದಕ್ಕೆಲ್ಲಕ್ಕೂ ಕಾರಣ ಆ ಪರತತ್ವ. ನಾನು ಸೃಷ್ಟಿ ಅಂದ್ರೆ ಬರೀ ನಮ್ಮ ಭೂಮಿ ಅನ್ಕೋಬೇಡಿ, ಜಗತ್ನಲ್ಲಿರುವ ನಕ್ಷತ್ರಗಳಾಗಿರ್ಬೋದು, ಗ್ರಹಗಳು, ಎಲ್ಲಕ್ಕೂ ಮೂಲ ಅದೊಂದೇ. ಅದರಲ್ಲಿ ನಮ್ಮ ಭಾಗ ಸೌರ ಮಂಡಲ, ಅದರ ಸುತ್ತಲಿರ್ತಕ್ಕಂಥ ಗ್ರಹಗಳಲ್ಲಿ ಭೂಮಿ ಒಂದು ಗ್ರಹ. ಇಷ್ಟು ಇದನ್ನ ಎಲ್ಲಕ್ಕೂ ಮೂಲ. ಅದು ಯಾವ್ದಕ್ ಮೂಲ ಅಂತ ನಾವು ಹೇಳಕ್ ಬರಲ್ಲ. ಇದಕ್ಕೆ ಮೂಲವೇ ಇಲ್ಲ, ರೂಟ್ಲೆಸ್ ರೂಟ್ ಅಂತಾರೆ. ಇದು ಯಾಕೆ ಹುಟ್ಟೋದಕ್ಕೆ ಕಾರಣ, ನಾವು ಹುಟ್ಟಿರೋ ಕಾರಣ ಆ ಮೂಲದಿಂದ ನಾವು ಬಂದಿದ್ದೀವಿ ಅಂತ. ಆದ್ರೆ ಇದಕ್ಕೆ ಕಾಸ್ಲೆಸ್ ಕಾಸ್ ಅಂತ ಹೇಳ್ತಾರೆ. ಕಾರಣವಿಲ್ಲದ ಕಾರಣ, ಮೂಲವಿಲ್ಲದ ಮೂಲ ಆ ಪರತತ್ವ ಅಂತಕ್ಕಂಥದ್ದು ಮೊದಲನೇ ಪ್ರಿಪೋಸಿಷನ್ ಹೇಳುತ್ತೆ. ಇದು ಯಾವಾಗ್ಲೂ ಇರ್ತಕ್ಕಂಥದ್ದು. ಇದು ಕಾಲಾತೀತ. ಈಗಿದೆ ನಾಳೆ ಇರಲ್ಲ, ಹಿಂದೆ ಇತ್ತು ಈಗಿಲ್ಲ ಅನ್ನೋ ಪರಿಸ್ಥಿತಿ ಅಲ್ಲ, ಯಾವಾಗ್ಲೂ ಇರ್ತಕ್ಕಂಥದ್ದು. ಸೀಕ್ರೆಟ್ ಡಾಕ್ಟರ್ನಲ್ಲಿ ಈ ಸತ್ ಅಂತೀವಿ, ಅದನ್ನ ಸತ್ ಪರತತ್ವನ ಸತ್ ಸ್ಥಿತಿ ಅಂತ ಹೇಳ್ತೀವಿ, ದಟ್ ಅಂತ ಹೇಳ್ತೀವಲ್ಲ. ಇದು ಎರಡು ರೀತಿಯಲ್ಲಿ ಇದಕ್ಕೆ ಸ್ವಭಾವಗಳಿದೆ. ಎರಡು ವಿಚಾರಗಳನ್ನ, ಸ್ವಭಾವಗಳನ್ನ ನಾವು ಗುರುತಿಸ್ಬೇಕು. ಏನಪ್ಪಾ ಅಂತಂದ್ರೆ, ಇದು ಅಮೂರ್ತ, ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಸ್ಪೇಸ್ ಅಂತಾರೆ. ಅಂದ್ರೆ ಇದು ಒಂದು ಅಮೂರ್ತವಾದಂತ ಒಂದು ಆಕಾಶ. ಈ ಸ್ಥಿತಿಯಲ್ಲಿ ಇದು ಪರತತ್ವದ ಒಳಮುಖ. ಆ ಸ್ಪೇಸ್ ಅನ್ನೋದು ಆ ಪರತತ್ವಕ್ಕೆ ಅಂತರ್ಮುಖ ಅಂತ ಹೇಳ್ತಾರೆ. ಇದರ ಏಕಸ್ಥಿತಿಯನ್ನ ಮಾನವನು ಸ್ವಲ್ಪ ತಿಳಿಯಲು ಮಾಡಿದ್ರೆ ಯೋಚನೆ ಮಾಡೋದಕ್ಕೂ ಬಹಳ ಕಷ್ಟ. ಆದ್ರೂ ಇದನ್ನ ನೀನು ಪ್ರಯತ್ನ ಪಟ್ರೆ ತಿಳ್ಕೊಳ್ಳೋದಿಕ್ಕೆ ಧ್ಯಾನದಿಂದ, ಬುದ್ಧಿಗ್ರಾಹ್ಯ ಅಂತ ಹೇಳ್ತಾರೆ, ಬುದ್ಧಿ ಮಟ್ಟದಿಂದ ನಾವು ಗ್ರಹಿಸ್ಬೋದು, ಯೋಚನೆಯಿಂದ ಸಾಧ್ಯ ಇಲ್ಲ. ಇನ್ನೊಂದು ಮುಖ ಏನಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ಮೋಷನ್, ಅಂದ್ರೆ ಇದು ದಿವ್ಯ ಚಲನೆ ಅಂತ ಹೇಳ್ತಾರೆ. ಈ ಚಲನೆಯಿಂದ ಅಪರಿಮಿತವಾದ ಒಂದು ಪ್ರಜ್ಞೆ ಪ್ರತಿನಿಧಿಸುತ್ತೆ. ಏನಪ್ಪ ಚಲನೆ ಅಂದ್ರೆ, ಇದು ಉಸಿರು ಬಿಟ್ಟಾಗ, ಅಂದ್ರೆ ಆ ಪರತತ್ವ ಏನ್ ಮಾಡುತ್ತೆ, ಚಲಿಸೋದಂದ್ರೆ ದೀರ್ಘ ಶ್ವಾಸ, ಗ್ರೇಟ್ ಬ್ರೆತ್ ಅಂತ ಹೇಳ್ತಾರೆ. ಮಹಾಶ್ವಾಸ ಬಂದಾಗ ಸೃಷ್ಟಿ ಪ್ರಾರಂಭವಾಯಿತು. ಅದನ್ನ ಮೂಲ ಪ್ರಜ್ಞೆ ಅಂತ ಕರೀತಾರೆ, ಮೂಲ ಚೈತನ್ಯ ಅಂತ ಹೇಳ್ತಾರೆ. ಇದನ್ನ ದಿವ್ಯ ಶ್ವಾಸವನ್ನ, ಇದರಿಂದ ಸೃಷ್ಟಿ ಚೈತನ್ಯವಾಗಿ ವ್ಯಕ್ತವಾಯಿತು ಅಂತಕ್ಕಂಥದ್ದು. ಒಂದು ಸ್ಪೇಸು, ಮತ್ತೊಂದು ಚಲನೆ, ಇವೆರಡು ಸ್ವಭಾವಗಳು ಆ ಪರತತ್ವನಿಗೆ ಇದೆ. ಇಂಥ ಆದಿಭೌತಿಕ ಏಕೈಕ ದಿವ್ಯ ಚೈತನ್ಯ ಅಥವಾ ಸತ್ ಇದೆಯಲ್ಲ, ಇದು ನಮಗೆ ವರ್ಣಿಸೋದಿಕ್ಕಾಗಲ್ಲ. ಅದನ್ನ ನಾವು ತಿಳ್ಕೊಳ್ಬೇಕಾದ್ರೆ ತ್ರಿಮೂರ್ತಿ ತತ್ವ ಅಂತ ಕರಿಬಹುದು. ಆ ಸತ್ತನ್ನ ತ್ರಿಮೂರ್ತಿ,
ಟ್ರಯೋಸ್ ಅಂತ ಕರೀತಾರೆ. ಆ ತತ್ವಕ್ಕೆ ಮೂರು, ಆಮ್ನಿಪೊಟೆಂಟ್, ಆಮ್ನಿಶಿಯಂಟ್, ಆಮ್ನಿ ಪ್ರೆಸೆಂಟ್ ಅಂತ ಮೂರು ಶಕ್ತಿಗಳನ್ನ ಹೊಂದಿರತಕ್ಕಂಥ ತ್ರಿಮೂರ್ತಿ ತತ್ವ. ಮೂರ್ತಿ ಅಂದ್ರೆ ರೂಪ ಅಂತಲ್ಲ ಇಲ್ಲಿ. ಇದನ್ನ ಯೋಗಿಗಳು ಈ ಸತ್ ತತ್ವವನ್ನ ಪರಿಶುದ್ಧ ಅಂತಸ್ಥ ಸತ್ವ ಅಂತ ಹೇಳ್ತಾರೆ. ಇದನ್ನ ನಾವು ಮನಸ್ಸಿನಿಂದ ಗ್ರಹಿಸಕ್ಕಾಗಲ್ಲ, ಬುದ್ಧಿಗೆ ಮಾತ್ರ ಅರಿವು ಆಗತ್ತೆ ಅನ್ನೋದನ್ನ ಇವರು ಯೋಗಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಇದರಿಂದ ವ್ಯಕ್ತವಾಗ್ತಕ್ಕಂಥ ಎಲ್ಲ ಸೃಷ್ಟಿ ಕೂಡ ಒಂದು ಮಿತಿಗೆ ಒಳಪಟ್ಟಿದೆ. ಆ ಒಂದು ಉಸಿರು ಬಿಟ್ಟಾಗ ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಆದಿದ್ದು ಮಿತಿಗೆ ಒಳಪಟ್ಟಿದೆ, ಅಂದ್ರೆ ಅದು ಶಾಶ್ವತ ಅಲ್ಲ. ಆದರೆ ಆ ಮೂಲ ತತ್ವ ಶಾಶ್ವತ, ಅಪರಿಮಿತವಾದದ್ದು. ನೋಡಿ, ಇದು ವ್ಯತ್ಯಾಸ ತಿಳ್ಕೊಳ್ಬೇಕು. ಇದು ಹಾಗೆ ನಾವು ಯೋಚನೆ ಮಾಡಿ ಆ ಪರಮ ಸ್ಥಿತಿಯನ್ನ ನಾವು ತಿಳ್ಕೊಳಕ್ ಹೋದ್ರೆ ಅದು ಎರಡಾಗಿ ಕಾಣುತ್ತೆ. ಒಂದಿರೋದು ಎರಡಾಗತ್ತೆ. ಎರಡಾಗಿ ನಾವು ಗ್ರಹಿಸ್ಬೇಕು. ಏನದು? ಈ ಒಂದು ಚೈತನ್ಯ, ನಾನು ಆಗ್ಲೇ ಹೇಳ್ದೆ ಸ್ಪೇಸ್ ಅಂತ ಹೇಳ್ತೀವಲ್ಲ, ಅದು ಪ್ರಕೃತಿ ಆಗತ್ತೆ, ಚಲನೆ ಚೈತನ್ಯವಾಗತ್ತೆ. ಎರಡು ಸ್ವಭಾವ ಅಂತ ಹೇಳಿದ್ವಲ್ಲ. ಒಂದು ಚೈತನ್ಯ ಪೂರ್ವ ಅಂದ್ರೆ ಸೃಷ್ಟಿ ಪೂರ್ವ, ಸೃಷ್ಟಿ ಆಗೋಕ್ ಮೊದಲು ಅದು ಒಂದು ಚೈತನ್ಯವಾಗಿತ್ತು. ಸಂಕಲ್ಪ ಶಕ್ತಿ ಅಂತ ಹೇಳ್ತಾರೆ. ಆ ಪರಮಾತ್ಮನ ಒಂದು ಸಂಕಲ್ಪ ಚೈತನ್ಯವಾಗಿ ವ್ಯಕ್ತವಾಗತ್ತೆ. ಆ ಇನ್ನೊಂದು ಏನಾಗತ್ತೆ ಅಂದ್ರೆ ಸೃಷ್ಟಿ ಮೂಲ ಒಂದು ತತ್ವವಾಗತ್ತೆ, ಮೂಲ ತತ್ವ ಅಂತ ಹೇಳ್ತೀವಿ. ಈ ಎರಡು ವ್ಯಕ್ತವಾಗ, ಒಂದು ಸ್ಪಿರಿಟ್, ಇನ್ನೊಂದು ಮ್ಯಾಟರ್, ಒಂದು ಪ್ರಕೃತಿ, ಒಂದು ಚೈತನ್ಯ. ಇದು ಬಹಳ ಮುಖ್ಯವಾಗಿ ಮೊದಲನೆಯ ಪ್ರಮೇಯದಲ್ಲಿ ಅಂದ್ರೆ ಫಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಒಂದಿದ್ದು ಎರಡಾಯ್ತು. ಆದ್ರೆ ಇವೆರಡು ಬೇರೆ ಬೇರೆ ಅಂತ ವಾಸ್ತವವಾಗಿ ನಾವು ತಿಳ್ಕೊಳಕ್ ಹೋದ್ರೆ ಎರಡಂತ ಅನ್ಕೊಳ್ತೀವಿ, ಆದ್ರೆ ವಾಸ್ತವವಾಗಿ ಎರಡಲ್ಲ. ಇವೆರಡೂ ಕೂಡ ಆ ಪರತತ್ವನ ಎರಡು ಮುಖಗಳು. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಚೈತನ್ಯವಾಗಿ ಕೆಲಸ ಮಾಡುತ್ತೆ, ಇನ್ನೊಂದು ಮೂಲಭೂತ ಪ್ರಕೃತಿ ತತ್ವವಾಗಿ ಕೆಲಸ ಮಾಡುತ್ತೆ. ಇದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದ್ರೆ ಆದಿಭೌತಿಕ ತ್ರಿಮೂರ್ತತ್ವ ಮೂಲದಿಂದ ಸೃಷ್ಟಿ ಹೊರಗೆ ಬಂತು. ಅದು ಉಸಿರು ತೆಗೆದುಕೊಂಡಾಗ, ಉಸಿರು ಉಫ್ ಅಂತ ಶ್ವಾಸ ಬಿಟ್ಟಾಗ ಈ ದಿವ್ಯ ಅದನ್ನೇನಂತ ಹೇಳ್ತೀವಿ, ದಿವ್ಯ ಶ್ವಾಸ ಹೊರಗ್ ಬಿಡೋದಿಕ್ಕೆ ಏನಂತೀವಿ, ಸಂಕಲ್ಪ ಶಕ್ತಿ, ಅದಕ್ಕೆ ಚೈತನ್ಯ, ಈ ರೀತಿ ಹೇಳ್ಬೋದು. ಈ ಚೈತನ್ಯ ಉಪಾಧಿಗಳಲ್ಲಿ ವ್ಯಕ್ತವಾದಾದ್ರೆ ಪ್ರಜ್ಞೆ ಆಗತ್ತೆ. ಆ ಚೈತನ್ಯನೇ ಪ್ರಜ್ಞೆ ಅಂತ ಹೇಳ್ತೀವಿ. ಆ ಪ್ರಜ್ಞೆ ವಸ್ತುವಿನ ಜೊತೆಯಲ್ಲಿ ಸೇರಿದ್ರೆ ಅದು ಪ್ರಜ್ಞೆಯಾಗಿ ವ್ಯಕ್ತವಾಗತ್ತೆ. ಅಂದ್ರೆ ಈ ಪ್ರಜ್ಞೆ ಎಲ್ಲರಿಗೂ, ಎಲ್ಲ ಶಕ್ತಿಗೂ ಮೂಲ. ಮೂಲ ಚೈತನ್ಯ, ಎಲ್ಲದರಲ್ಲಿರ್ತಕ್ಕಂಥ ಚೈತನ್ಯಕ್ಕೆ ಇದೇ ಮೂಲ. ಇದು ವಿಕಾಸ ಯೋಜನೆಗೆ ಬಹಳ ಮುಖ್ಯವಾದದ್ದು. ಅದನ್ನ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಇನ್ನೊಂದು ಮುಖ ನಾನಾಗ್ಲೇ ಹೇಳಿದಾಗೆ ಮೂಲ ತತ್ವ ಅಂತ ಹೇಳ್ತೀವಲ್ಲ, ಅದು ಪ್ರಕೃತಿ. ಸೃಷ್ಟಿ ಪೂರ್ವದಲ್ಲಿ ಇದ್ದಂಥದ್ದು ಮೂಲ ತತ್ವ ಅಷ್ಟೇ. ಸೃಷ್ಟಿ ಪೂರ್ವ ಅವ್ಯಕ್ತ ಸ್ಥಿತಿಯಲ್ಲಿ ಮೂಲ ತತ್ವವಾಗಿದೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅದು ವ್ಯಕ್ತವಾದ್ರೆ ಸಬ್ಸ್ಟೆನ್ಸ್ ಅಂದ್ರೆ ವಸ್ತುವಾಗತ್ತೆ. ಎರಡು ಇದ್ ನೆನ್ಪಿಟ್ಕೊಳ್ಬೇಕು. ಮೂಲ ಪ್ರಕೃತಿ ಸೃಷ್ಟಿ ಪೂರ್ವ ತತ್ವವಾಗಿರತ್ತೆ, ಪ್ರಿನ್ಸಿಪಲ್ ಆಗಿರತ್ತೆ, ತತ್ವವಾಗಿರತ್ತೆ. ಅದು ವ್ಯಕ್ತವಾದಾಗ ವಸ್ತುವಾಗತ್ತೆ, ಮ್ಯಾಟ್ರ್ ಆಗತ್ತೆ ಅಂತ. ಇದು ಇದರ ಒಳಗಡೆ ಆ ಉಸಿರು ಚೈತನ್ಯ ಪ್ರವೇಶ ಮಾಡಿದಾಗ ಪ್ರಜ್ಞೆ ಆಗಿ ವ್ಯಕ್ತವಾಗತ್ತೆ. ಚೈತನ್ಯ ಅನ್ನೋದು ಸಂಕಲ್ಪ ಶಕ್ತಿ, ಆ ಪರಮಾತ್ಮನ ಸಂಕಲ್ಪ ಶಕ್ತಿ. ಅದು ಚೈತನ್ಯವಾಗಿ ವ್ಯಕ್ತವಾಗತ್ತೆ. ಆ ಚೈತನ್ಯ ಇದರ ಒಳಗಡೆ ಮೂಲ ತತ್ವ ಪ್ರಕೃತಿ ಒಳಗಡೆ ವ್ಯಕ್ತವಾದಾಗ, ಪ್ರವೇಶಿಸಿದಾಗ, ಆಗ ಅದು ಪ್ರಜ್ಞೆಯಾಗಿ, ವ್ಯಕ್ತಿ ಪ್ರಜ್ಞೆಯಾಗಿ ವ್ಯಕ್ತವಾಗತ್ತೆ. ಆದ್ರೆ ಮೂಲ ಪ್ರಕೃತಿ, ಮೂಲ ಚೈತನ್ಯ ಬೇರೆ ಬೇರೆ ಇದ್ರೆ ಅವು ಏನು ಕೆಲಸ ಮಾಡಲ್ಲ. ಅವೆರಡೂ ಸೇರ್ಬೇಕು. ಮೂಲ ಪ್ರಕೃತಿ ಒಳಗಡೆ ಆ ಮೂಲ ಚೈತನ್ಯ ಪ್ರವೇಶಿಸೋದಿಕ್ಕೆ ಒಂದು ಶಕ್ತಿ ಇದೆ. ಅದನ್ನ ಅಗ್ನಿ ಪ್ರಚಂಡ ಮಾರುತ ಅಥವಾ ಫೋಹತ್ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದ್ದು. ಅಂದ್ರೆ ಆ ಸಂಕಲ್ಪದಲ್ಲಿರುವ ಕಲ್ಪನೆಯ ಭಾಗಗಳನ್ನ
ಈ ಒಂದು ತತ್ವ ಪ್ರಕೃತಿ ಒಳಗಡೆ ಸೇರಿಸಿದಾಗ ಆಗ ಅದು ಪ್ರಕೃತಿ ನಿಯಮಗಳಾಗತ್ತೆ. ಇದರಲ್ಲಿ ಸೇರಿಸುವ ಶಕ್ತಿ ಯಾವುದು? ಚೈತನ್ಯ ಇದೆ, ಈ ಕಡೆ ಪ್ರಕೃತಿ ಇದೆ, ಎರಡನ್ನ ಲಿಂಕ್ ಮಾಡೋದಕ್ಕೆ ಒಂದು ಶಕ್ತಿ ಬೇಕು. ಅದನ್ನ ಅಗ್ನಿ ಪ್ರಚಂಡ ಮಾರುತ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾದದ್ದು. ಫೋಹತ್ ಅಂತ ಕೂಡ ಇದನ್ನ ಕರೀತಾರೆ. ಇದು ವಿಶ್ವ ಸಂಕಲ್ಪದ ಚಲನಾತ್ಮಕ ಶಕ್ತಿ. ಚಲಿಸ್ಬೇಕಲ್ಲ, ಅದು ಲಿಂಕ್ ಮಾಡ್ತಕ್ಕಂಥದ್ದು. ಇದು ಸೃಷ್ಟಿಯಾದ ಎಲ್ಲ ವ್ಯಕ್ತ ವಿಶ್ವದ ಹಿನ್ನೆಲೆಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅಂದ್ರೆ ಇಲ್ಲಿ ನಾವು ಈ ಚೈತನ್ಯ ಏನಾಗತ್ತೆ, ಮೂಲ ಚೈತನ್ಯ ಸಂಕಲ್ಪ ಶಕ್ತಿ ಈ ಸೃಷ್ಟಿ ಆದಾಗ ಆ ಉಪಾಧಿಗಳಲ್ಲಿ ಅದು ಪ್ರವೇಶ ಮಾಡುತ್ತೆ. ಅಂದ್ರೆ ಮೂಲ ತತ್ವದಿಂದ ಏನಾಗುತ್ತೆ, ಸೃಷ್ಟಿ ಪೂರ್ವ ಮೂಲ ತತ್ವದಿಂದ ಉಪಾಧಿಗಳು, ಶರೀರಗಳು, ಲೋಕಗಳು ರಚಿತವಾಗತ್ತೆ. ಅದರ ಒಳಗಡೆ ಅದರ ಉಪಾಧಿಗಳ ಮೂಲಕ ಆ ಸಂಕಲ್ಪ ಶಕ್ತಿ ಚೈತನ್ಯ ಪ್ರಜ್ಞೆ ಆಗಿ ವ್ಯಕ್ತವಾಗತ್ತೆ. ಇಲ್ಲಿ ಪ್ರಜ್ಞೆ ಅಂದ್ರೆ ಚೈತನ್ಯವೇ. ಪ್ರಜ್ಞೆ ಆಗಿ ವ್ಯಕ್ತವಾಗಬೇಕಾದ್ರೆ ಏನ್ ಬೇಕು? ಆ ಮೂಲ ತತ್ವ ಬೇಕು, ಪ್ರಕೃತಿ ಬೇಕು. ಆ ಪ್ರಕೃತಿ ಒಳಗಡೆ ಮೂಲ ಚೈತನ್ಯ ಸಂಕಲ್ಪ ಶಕ್ತಿ ಪ್ರವೇಶಿಸಿದ್ರೆ ಅದು ಪ್ರಜ್ಞೆ ಆಗತ್ತೆ. ಚೈತನ್ಯ ಬೇರೆ, ಪ್ರಜ್ಞೆ ಅಲ್ಲ. ಉಪಾಧಿಗಳ ಮೂಲಕ ವ್ಯಕ್ತವಾಗತಕ್ಕಂಥ ಚೈತನ್ಯಕ್ಕೆ ವ್ಯಕ್ತಿ ಪ್ರಜ್ಞೆ ಅಂತ ಹೇಳ್ತಾರೆ. ಇದನ್ನ ಎರಡೂ ಸೇರಿಸ್ತಕ್ಕಂಥದ್ದು ಯಾವುದು? ಅಗ್ನಿ ಪ್ರಚಂಡ ಮಾರುತ ಅಥವಾ ಫೋಹತ್ ಶಕ್ತಿ, ಗೂಢ ಶಕ್ತಿ. ಇದು ಬಹಳ ಮುಖ್ಯ. ಎಲ್ಲಾದ್ರಲ್ಲೂ ಪರಮಾಣುಗಳಲ್ಲೂ ಚೈತನ್ಯಯುತವಾಗಿ ನಾವು ಹೇಳ್ತೀವಲ್ಲ, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂತ ಹೇಳ್ತೀವಲ್ಲ, ಅದರ ಒಳಗಡೆ ಚೈತನ್ಯಯುತವಾಗಿ ಕೆಲಸ ಮಾಡ್ತಕ್ಕಂಥ ವಿದ್ಯುತ್ ವಾಹಕ ಶಕ್ತಿ ಬಹಳ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಈ ವಿದ್ಯುತ್ ವಾಹಕ ಶಕ್ತಿ ಇಲ್ಲದಿದ್ರೆ ಪುರುಷ ಪ್ರಕೃತಿ ಸೇರುವುದಿಲ್ಲ, ಸೃಷ್ಟಿ ಆಗೋದಿಕ್ಕೆ ಸಾಧ್ಯವಿಲ್ಲ. ಇದು ಮೊದಲನೆಯ ಪ್ರಿಪೋಸಿಷನ್. ಅಂದ್ರೆ ಒಂದಿದ್ದು ಪರತತ್ವ ಚೈತನ್ಯ, ಪರತತ್ವ ದಟ್ ಅಂತ ಹೇಳ್ತೀವೋ ಅದು ವ್ಯಕ್ತ ಪೂರ್ವ ಸೃಷ್ಟಿ ಪೂರ್ವದಲ್ಲಿ ಅದು ಹೇಗಾಗಿರುತ್ತೆ, ಸಂಕಲ್ಪ ಶಕ್ತಿ ಆಗಿದ್ದು ನಂತರ ಅದು ಚೈತನ್ಯವಾಗಿ ವ್ಯಕ್ತವಾಗಬೇಕಾದ್ರೆ ಅದನ್ನೇ ಇನ್ನೊಂದು ಮೂಲ ಪ್ರಕೃತಿ, ಮೂಲ ತತ್ವ ಅಂತ ಹೇಳ್ತೀವಲ್ಲ, ಸೃಷ್ಟಿ ಪೂರ್ವ ಸ್ಥಿತಿಯಲ್ಲಿ ತತ್ವವಾಗಿರತ್ತೆ. ವ್ಯಕ್ತವಾದ್ರೆ ಅದು ವಸ್ತುವಾಗತ್ತೆ, ಮ್ಯಾಟರ್ ಅಂತ ಹೇಳ್ತೀವಿ. ಆದ್ರೆ ಈ ಕಡೆ ಚೈತನ್ಯ ಇದೆ, ಈ ಕಡೆ ಮ್ಯಾಟರ್ ಇದೆ, ಸ್ಪಿರಿಟ್ ಇದೆ, ಮ್ಯಾಟರ್ ಇದೆ. ಇವೆರಡು ಕೂಡ ಸೇರಿಸೋದಿಕ್ಕೆ ಇನ್ನೊಂದು ಶಕ್ತಿ ಬೇಕು. ಅದನ್ನ ವಿದ್ಯುತ್ ವಾಹಕ ಶಕ್ತಿ, ಅಗ್ನಿ ಪ್ರಚಂಡ ಮಾರುತ, ಈ ಹೆಸರುಗಳಿಂದ ಫೋಹತ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಇದು ಮೊದಲನೇ ಪ್ರಿಪೋಸಿಷನ್. ಎರಡನೇ ತೆಗೆದುಕೊಂಡ್ರೆ ಏನ್ ಹೇಳ್ತಾರೆ, ಸೀಕ್ರೆಟ್ ಡಾಕ್ಟರ್ಗೆ ಇವ್ ನಾವು ತಿಳ್ಕೊಂಡ್ರೇನೆ ನಾವು ಮುಂದೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಹೀಗೆ ಸೃಷ್ಟಿ ಆಯ್ತು. ನಮ್ಮ ಸೋಲಾರ್ ಸಿಸ್ಟಮ್ ಒಂದೇ ಅಲ್ಲ, ಅನೇಕ ಬ್ರಹ್ಮಾಂಡಗಳು ಸೃಷ್ಟಿ ಆಯ್ತು. ಹುಟ್ಟತಾನೆ ಇರುತ್ತೆ. ಆ ಬ್ರಹ್ಮಾಂಡಗಳು ಹುಟ್ಟುತ್ತೆ, ಆಮೇಲೆ ಸ್ವಲ್ಪ ಕಾಲ ಇರುತ್ತೆ, ಅದಕ್ಕೊಂದು ಪೀರಿಯಡ್ ಇರುತ್ತೆ. ಅಲ್ಲಿವರೆಗೂ ಅದು ವೃದ್ಧಿ ಆಗತ್ತೆ, ನಂತರ ಕ್ಷೀಣವಾಗತ್ತೆ, ಕ್ಷಯವಾಗತ್ತೆ, ಕಣ್ಮರೆ ಆಗತ್ತೆ. ಅದನ್ನ ನಾವು ಈ ಸೈನ್ಸ್ನಲ್ಲೂ ತಿಳ್ಕೊಳ್ತೀವಿ. ಸ್ಟಾರ್ಸ್ ಇರೋದು ಅದೇ ಆಗ್ತಾ ಶ್ರಿಂಕ್ ಆಗ್ತಾ ಬ್ಲ್ಯಾಕ್ ಹೋಲ್ ಆಗತ್ತೆ, ಈಗ ವೈಟ್ ಹೋಲ್ ಆಗತ್ತೆ. ಎಲ್ಲೂ ಅದರಲ್ಲಿ ಪ್ರಳಯ ಅಂದ್ರೆ ಅದೆಲ್ಲನೂ ಕಣ್ಮರೆ ಆಗತ್ತೆ. ಎಲ್ಲಿ ಹೋಯ್ತು ಅದೆಲ್ಲ ಶಕ್ತಿ ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತೆ. ಮತ್ತೆ ಸೃಷ್ಟಿ ಆಗ್ಬೇಕಾದ್ರೆ ಅದರಿಂದ ಉಸಿರಿನಿಂದ ಮತ್ತೆ ವ್ಯಕ್ತವಾಗತ್ತೆ ಅಂತಕ್ಕಂಥದ್ದು. ಅಂದ್ರೆ ಏನಾಯ್ತು, ಇಲ್ಲಿ ಬ್ರಹ್ಮಾಂಡಗಳು ಸೃಷ್ಟಿಯಾಗತ್ತೆ, ಬೆಳೆಯುತ್ತೆ, ನಂತರ ಕ್ಷೀಣವಾಗತ್ತೆ. ಅಂದ್ರೆ ಜನನವಾಗತ್ತೆ, ನಂತರ ಮರಣವಾಗತ್ತೆ. ಯಾವ ರಾತ್ರಿ ಆದ್ಮೇಲೆ ಹಗಲು ಬರುತ್ತೋ, ಹಗಲಾದ್ಮೇಲೆ ರಾತ್ರಿ ಆಗುತ್ತೋ, ಈ ಒಂದು ಎಟರ್ನಿಟಿ, ನಿತ್ಯತ್ವ ಅಂತ ಹೇಳ್ತಾರೆ. ಇದು ಒಂದು ನಿಯತಕಾಲಿಕವಾಗಿ ನಡೀತಾ ಹೋಗ್ತದೆ. ಋತುಮಾನಗಳು ಬರುತ್ತೆ, ಗ್ರೀಷ್ಮ ಋತು, ವಸಂತ ಋತು ಇವೆಲ್ಲ ಬರುತ್ತಲ್ಲ, ವರ್ಷದಲ್ಲಿ ಋತುಗಳು ಬರುವ ಹಾಗೆ ಕಾಲ ನಿಯಮಕ್ಕೆ ಅನುಗುಣವಾಗಿ ಬಂದು ಹೋಗುವ ಹಾಗೆ, ಕಾಲಚಕ್ರ ತಿರುಗುವ ಹಾಗೆ ಇದು ನಡೀತಾ ಇರೋದ್ರಿಂದ ಇದನ್ನ ಲಾ ಆಫ್ ಪೀರಿಯಾಡಿಸಿಟಿ, ಲಾ ಆಫ್ ನಿಯತಕಾಲಿಕತೆ ಅಂತ ಹೇಳ್ತಾರೆ. ನಿಯತಕಾಲಿಕತೆ, ಲಾ ಆಫ್ ಪೀರಿಯಾಡಿಸಿಟಿ. ಇದನ್ನ ನಾವು ತಿಳ್ಕೊಬೇಕು. ಹುಟ್ಟಿದ್ದು ಯಾವುದೋ ಶಾಶ್ವತ ಅಲ್ಲ, ವೃದ್ಧಿ ಆಗತ್ತೆ ಮತ್ತು ಅದು ಕ್ಷೀಣವಾಗತ್ತೆ, ಜನನ ಮರಣಗಳಂತೆ ಅನ್ನೋದು ಎರಡನೆಯ ಒಂದು ಪ್ರಮೇಯ, ಅಂದ್ರೆ ಪ್ರಿಪೋಸಿಷನ್.
ಇನ್ನ ಮೂರನೇದು ಏನಪ್ಪಾ ಹೇಳುತ್ತೆ ಅಂದ್ರೆ ಸೀಕ್ರೆಟ್ ಡಾಕ್ಟರ್ ನಾವು ತಿಳ್ಕೊಳ್ಳೇಬೇಕಾದ್ದು, ಎಲ್ಲ ಈ ಬ್ರಹ್ಮಾಂಡಗಳಲ್ಲಿ ಜೀವರಾಶಿಗಳು ಬೆಳೀತಾ ಇದ್ದಾವೆ. ಇವೆಲ್ಲ ಕೂಡ ಜೀವರಾಶಿಗಳು ಆತ್ಮ ಅಂತ ತಿಳ್ಕೊಂಡ್ರೆ ಆ ಪರಮಾತ್ಮನ ಕಿಡಿ, ಪುರುಷಾತ್ಮ ಅಂತ ಕರಿತೀವಿ, ಮಾನೆಡ್. ವಿಶ್ವಾತ್ಮನ ನಾವೆಲ್ಲರೂ ಕೂಡ ಯಾರ್ಯಾರು ಆತ್ಮ ಸ್ವರೂಪಗಳಾಗಿದ್ದೀವೋ ಎಲ್ಲರೂ ಜೀವಿಗಳಲ್ಲಿ ಕೂಡ ಆ ಪರಮಾತ್ಮನ ಒಂದು ಕಿಡಿ ಇದೆ. ಎಲ್ಲದರಲ್ಲೂ ಪರಮಾತ್ಮನ ಕಿಡಿ ಇದೆ. ಇದು ಆ ಕಿಡಿನಲ್ಲಿ ಆ ವಿಶ್ವಾತ್ಮನ ಎಲ್ಲ ಸ್ವಭಾವಗಳು ಅದರಲ್ಲಿ ಬೀಜ ರೂಪದಲ್ಲಿದೆ. ಅದು ಬಹಳ ಮುಖ್ಯದ್ದು. ಪರಮಾತ್ಮನಿಂದ ಬಂದಿರತಕ್ಕಂಥ ಕಿಡಿ ಆ ಪರಮಾತ್ಮನಲ್ಲಿರುವ ಎಲ್ಲಾ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಅದನ್ನ ಬೆಳೆಸ್ಕೊಳ್ಳೋದಕ್ಕಾಗಿ ಮತ್ತೆ ನಾವು ಈ ಸೃಷ್ಟಿ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ಅಂದ್ರೆ ಲೋಕಗಳಲ್ಲಿ ನಾವು ಪ್ರವೇಶಿಸಿ ಅನುಭವವನ್ನು ಪಡ್ಕೊಂಡು ಮತ್ತೆ ಆ ವಿಶ್ವಾತ್ಮನ ಶಕ್ತಿ ಸಾಮರ್ಥ್ಯ ಗಳಿಸಿ ಅವನಲ್ಲಿ ಐಕ್ಯವಾಗುವುದು ಈ ಮೂರನೇದು. ಅಂದ್ರೆ ಏನು, ಪುನರ್ಜನ್ಮಕ್ಕೆ ನಾವು ಚಕ್ರಗತಿಗೆ ಸಿಕ್ಕಾಕೊಳ್ತೀವಿ. ಪುನರ್ಜನ್ಮ ವಿಕಾಸ ಆಗೋದಿಕ್ಕೆ ನಡೀತಾ ಇರೋದು. ಆದ್ರೆ ನಡಿಬೇಕಾದ್ರೆ ಸ್ವಲ್ಪ ಅಜ್ಞಾನದಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಕರ್ಮ ನಿಯಮಕ್ಕೆ ಅನುಸಾರವಾಗಿ ಮತ್ತೆ ಮತ್ತೆ ಜನ್ಮಗಳನ್ನು, ಅಂದ್ರೆ ಜನ್ಮಗಳು ಹೆಚ್ಚು ಮಾಡ್ಕೊಳ್ಳೋದ್ರು ಯಾಕೆ ಅಂತಂದ್ರೆ ಅನುಭವಗಳನ್ನ ಪಡ್ಕೊಳ್ಳೋದಿಕ್ ಒಂದು, ಎರಡು ಗೊತ್ತಿಲ್ಲದೆ ತಪ್ಪು ಮಾಡೋದ್ರಿಂದ ಅವ ಪಾಠ ಕಲಿಯೋದಕ್ಕಾಗಿ ಕರ್ಮವನ್ನ ಸವಿಸುವುದಕ್ಕಾಗಿ ಈ ಚಕ್ರಗತಿಯಲ್ಲಿ ಸಿಕ್ಕಾಕೊಳ್ತೀವಿ. ಈ ಚಕ್ರದಿಂದ ನಾವು ಮುಕ್ತರಾಗಬೇಕಾದ್ರೆ, ಪುನರ್ಜನ್ಮದ ಮುಕ್ತರಾಗಬೇಕಾದ್ರೆ ನಾವು ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಆತ್ಮ ಪಡ್ಕೊಳ್ಬೇಕಾದ್ರೆ ಅನೇಕ ಜನ್ಮಗಳು ಬೇಕು. ಅನೇಕ ಶರೀರಗಳನ್ನ ಉಪಾಧಿಗಳ ಮುಖಾಂತರ ಧರಿಸ್ಬೇಕು. ಆ ಆ ರೀತಿ ಆ ದೇಹಗಳಲ್ಲಿ ಮಾರ್ಪಾಟುಗಳನ್ನು ಹೊಂದಿ ತನ್ನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ ಅವನು ಬೆಳೆಸ್ಕೊಂಡಾಗ ಏನಾಗುತ್ತೆ, ಕೊನೆಗೆ ಒಂದಲ್ಲ ಒಂದಿನ ಎಲ್ಲ ಸಾಮರ್ಥ್ಯ ಬೆಳೆಸ್ಕೊಂಡ್ಮೇಲೆ ಆ ವಿಶ್ವಾತ್ಮನಲ್ಲಿ ವಿಲೀನವಾಗ್ತದೆ. ಇದು ನಮ್ಮ ಗುರಿ. ಎಲ್ಲಿಂದ ಬಂದು ಅಲ್ಲಿಗೆ ಹೋಗೋದು ನಮ್ಮ ಗುರಿ. ಯಾವಾಗ ಹೋಗ್ತೀವಿ, ಅವನಷ್ಟೇ ಎಲ್ಲಿಂದ ಬಂದು ಅವನ ಗುಣಗಳು ಯಾವ ರೀತಿ ಬೀಜ ರೂಪದಲ್ಲಿ ಇದೆಯೋ ಅವನ್ನೆಲ್ಲ ಬೆಳೆಸ್ಕೊಂಡ್ಮೇಲೆ ನಾವು ಅವನಲ್ಲಿ ಹೊಂದಾಗೋದು ನಮ್ಮ ಗುರಿ. ಇದು ಒಂದು ಜರ್ನಿ ನಮ್ದು, ಈ ಯಾತ್ರೆ. ನಾವು ಈ ಜಗತ್ನಲ್ಲಿ ಹುಟ್ಟಿ ಬಂದಿರೋದು ಯಾಕೆಂದ್ರೆ ಈ ಜರ್ನಿನಲ್ಲಿ ಅನುಭವಗಳನ್ನ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕಾಗಿ. ಇದೇನು ಒಂದ್ ಜನ್ಮದಲ್ಲಾಗುತ್ತಾ? ಇಲ್ಲ, ಅನಂತ ಮನ್ವಂತರಗಳು ಕಲ್ಪಗಳು ಹೊಟ್ಟೋಗುತ್ತೆ ಈ ಯಾತ್ರೆಯಲ್ಲಿ. ಈ ಪುನರ್ಜನ್ಮದಲ್ಲಿ ಸಿಕ್ಕಾಕೊಂಡ ಯಾತ್ರೆಯಲ್ಲಿ ಒಂದು ಆತ್ಮರುಗಳು ಅನೇಕ ಘಟ್ಟಗಳನ್ನ ದಾಟಿ, ಅಂದ್ರೆ ಖನಿಜ, ಸಸ್ಯ, ಪ್ರಾಣಿ, ನಂತರ ಅಲ್ಲಿಂದ ವಿಕಾಸವಾಗಿ ಮಾನವ ವರ್ಗಕ್ಕೆ ಪ್ರವೇಶ ಮಾಡ್ತಾನೆ. ಇಂಡಿವಿಜುವಲೈಸೇಷನ್ ಅಂತ ಕರಿತೀವಿ. ಈ ರೀತಿ ಇದು ಪ್ರವೇಶ ಮಾಡಿದಾಗ ಇವನಿಗೆ ಸ್ವತಂತ್ರ ಇದೆ. ತನ್ನ ಸ್ವಂತ ಸಾಮರ್ಥ್ಯದಿಂದ ಮುಂದುವರಿಬೇಕು. ಪ್ರಾಣಿ ವರ್ಗದವರೆಗೂ ವಿಷ್ಣು ತತ್ವ ದೇವಗಣಗಳು ಸಹಾಯ ಮಾಡುತ್ತೆ ಅವ್ರ ಬೆಳವಣಿಗೆಗೆ, ಪ್ರಜ್ಞೆ ವಿಕಾಸಕ್ಕೆ. ಆದರೆ ಮನುಷ್ಯ ವರ್ಗಕ್ಕೆ ಸೇರಿದ ಮೇಲೆ, ಈ ಯಾತ್ರೆಯಲ್ಲಿ ಮಾನವ ವರ್ಗಕ್ಕೆ ಪ್ರವೇಶಿಸಿದ ಮೇಲೆ ತನ್ನ ಚೈತನ್ಯದಿಂದ ಸಾಮರ್ಥ್ಯದಿಂದ ಅವನು ಬೆಳಿಬೇಕು. ಅವನಿಗೆ ಇಷ್ಟ ಬಂದಾಗ ನಡೀತಾನೆ, ತಪ್ಪು ಮಾಡ್ತಾನೆ, ಅದನ್ನು ಅನುಭವಿಸ್ತಾನೆ, ಕಲಿತಾನೆ, ಮುಂದಕ್ಕೆ ಹೋಗ್ತಾ ಇರ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಅವನು ಕೊನೆಗೆ ಪರಿವರ್ತನೆ ಹೊಂದಿ ಒಂದು ಕಾಲ ಬರುತ್ತೆ, ಆಗ ಮಾನವ ದಿವ್ಯ ಮಾನವನಾಗ್ತಾನೆ. ಅಂದ್ರೆ ಮನುಷ್ಯ ದೇವ ಮಾನವನಾಗಬೇಕು. ಆ ದೈವಿ ಗುಣಗಳನ್ನ ಪಡ್ಕೊಳ್ಬೇಕಾದ್ರೆ ಅನೇಕ ನಮ್ಮಲ್ಲಿರೋ ದೋಷಗಳನ್ನ ತಿದ್ದುಕೊಂಡು ಆ ದೈವಿ ಗುಣಗಳನ್ನ ಸಂಸ್ಕಾರಗಳಾಗಿ ಪಡ್ಕೊಂಡು ಆಗ ಇಷ್ಟಕ್ಕೆ ದಿವ್ಯ ಮಾನವನಂತಂದ್ರೆ ಜೀವನ್ ಮುಕ್ತ ಅಂತ ಹೇಳೋಣ. ಇಷ್ಟಕ್ಕೆ ಇಲ್ಲ, ಇನ್ನೂ ಬೆಳವಣಿಗೆ ಇದೆ. ಎಲ್ಲಿವರೆಗೂ ಹೋಗ್ಬಹುದು, ಧ್ಯಾನ ಬುದ್ಧರು ಆಗ್ಬಹುದು. ಈ ಯಾತ್ರೆ ಮುಂದುವರಿತಾನೆ ಇರುತ್ತೆ, ನೆವರ್ ಎಂಡಿಂಗು. ವಿಕಾಸ ಅನ್ನೋದು ಮನುಷ್ಯರಾದ್ಮೇಲೆ ದೇವ ಮಾನವರಾಗ್ದಾರಲ್ಲ, ಅಲ್ಲಿಂದ ಇನ್ನೂ ಮುಂದುವರಿತಿರುತ್ತೆ. ಯಾವ ರೀತಿ ನಮ್ಮ ಈ ಭೂಗ್ರಹದ ಒಡೆಯರ ಸನತ್ ಕುಮಾರ್ ಪ್ರಭುಗಳಿದ್ದಾರೋ ಅದರವರೆಗೂ ಬೆಳೆದು ಇನ್ನೂ ಮುಂದಕ್ಕೆ ಬೆಳೆಯೋದು ನಮ್ಮ ನಿರಂತರವಾಗಿ ಈ ಒಂದು ಜರ್ನಿ, ವಿಕಾಸದ ಯೋಜನೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ದೇವರ ಒಂದು ಯೋಜನೆ. ಇಟ್ ಈಸ್ ಡಿವೈನ್ ಪ್ಲಾನ್. ಇದನ್ನ ನಾವು ತಿಳ್ಕೋಬೇಕು. ಆದರೆ ಈ ಜರ್ನಿಯಲ್ಲಿ ಪ್ರವೇಶ ಮಾಡಿದಾಗ ಹರಿಷಡ್ವರ್ಗಳಿಗೆ ಸಿಕ್ಕಾಕೊಂಡು ಅದರದ ಕಡೆಗೆ ಬಂಧನದಲ್ಲಿ ಇದ್ದು ಅದರಿಂದ ಬಿಡಿಸ್ಕೊಂಡು 7ನೇ ಪರತತ್ವ ಅಂದ್ರೆ ಆ ನಿಜವಾದ ಪರಮ ಸತ್ಯವನ್ನ ಕಂಡುಕೊಂಡಾಗ ಜೀವನ್ಮುಕ್ತನಾಗ್ತಾನೆ. ಇದು
ನಮಗೆ ಸೀಕ್ರೆಟ್ ಡಾಕ್ಟರ್ನಲ್ಲಿ ಯಾವ ರೀತಿ ಮನುಷ್ಯನ ಬೆಳವಣಿಗೆ ಆಗತ್ತೆ, ಅದಕ್ಕಿಂತ ಮೊದಲು ಯಾವ ರೀತಿ ಈ ವಿಶ್ವ ಸೃಷ್ಟಿ ಆಯಿತು ಅನ್ನೋದನ್ನ ಈ 3 ಸೂತ್ರಗಳಿಂದ ನಾವು ಸ್ವಲ್ಪ ಮಟ್ಟಿಗೆ ಸೀಕ್ರೆಟ್ ಡಾಕ್ಟ್ರನ್ನ ಅರ್ಥ ಮಾಡ್ಕೊಳ್ಬೋದು. ಅದಲ್ಲದೆ ಇನ್ನು ಹೇಳ್ತಾರೆ, ಈ 3 ನೀವು ತಿಳ್ಕೊಂಡ್ರೆ ಸಾಕಾಗಲ್ಲ, ಇನ್ನೂ 6 ಅಂಶಗಳನ್ನ ನೀವು ಅಧ್ಯಯನ ಮಾಡಬೇಕು. ನೀವು ಅದನ್ನ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ನಿಮಗೆ ಸೀಕ್ರೆಟ್ ಡಾಕ್ಟ್ರಿನ ಉದ್ದೇಶ ಹೆಚ್ಚು ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಆಗತ್ತೆ ಅಂತ ಬ್ಲಾವರ್ಸ್ಕಿಯವರೇ ಹೇಳಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ನೀವು ಇಷ್ಟೇ 3 ತಿಳ್ಕೊಂಡ್ರೆ ಸಾಕಾಗಲ್ಲ, ಇನ್ನೂ ಈಗ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ಮುಖ್ಯವಾದಂಥ 6 ಅಂಶಗಳ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಯಾಂತಿ ಹಾಸ್ಕಿನ್ ಅವರು ಅದನ್ನ ಸಪ್ರೇಟ್ ಆಗಿ ತಿಳಿಸಿದ್ದಾರೆ ನಮಗೆ. ಯಾವ್ದು 6 ಅಂಶಗಳು ಏನದು? ಯಾಕೆಂದ್ರೆ ಸೀಕ್ರೆಟ್ ಡಾಕ್ಟ್ರಿನ್ ಸುಲಭವಾಗಿ ಅರ್ಥವಾಗಲ್ಲ. ಅದೆಲ್ಲ ಬರೀ ಕವನ ಓದ್ರೆ ನಮ್ಗೇನು ಅರ್ಥವಾಗಲ್ಲ. ಅದರ ವಿವರಣೆ ವಚನಗಳ ರೂಪದಲ್ಲಿ ಹೇಳಿದ್ದಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರು ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಪುರಾಣಗಳನ್ನು ತಗೊಂಡಿದ್ದಾರೆ, ಉಪನಿಷತ್ತು ತಗೊಂಡಿದ್ದಾರೆ. ಎಲ್ಲೆಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪುರಾತನ ಸಾಹಿತ್ಯದಲ್ಲಿ ಈ ವಿಶ್ವ ಸೃಷ್ಟಿ ಬಗ್ಗೆ ಏನೇನು ಹೇಳಿದ್ರು ಅದನ್ನೆಲ್ಲ ಕೋಟ್ ಮಾಡಿ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅವರು. ಇದನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ನೀವು ಓದಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಸತ್ಯಗಳನ್ನ ಸುಲಭವಾಗಿ ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ. ಇದಕ್ಕಾಗಿ ಮೊದಲನೇ ಅಂಶ ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ಪಾಪ ಅದು ಸೆನ್ಸಾರ್ ಭಾಷೆಯಲ್ಲಿ ಇದ್ದಿದ್ದನ್ನ ಇಂಗ್ಲಿಷ್ ಭಾಷೆಗೆ ಬಳಸ್ಬೇಕಾದ್ರೆ ಆ ಶಬ್ದ ನಮ್ಗೆ ಅರ್ಥವಾಗ್ತಕ್ಕಂಥ ಶಬ್ದ ಬಹಳ ಕಷ್ಟ ಆಯ್ತು ಅಂತ ಹೇಳ್ತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದು ಸೂಕ್ಷ್ಮ ಆಧ್ಯಾತ್ಮಿಕ ವಿಚಾರಗಳನ್ನ ವಿವರಿಸ್ಬೇಕಾದ್ರೆ ಸರಿಯಾದ ಶಬ್ದಗಳು ಬೇಕು, ಪದಜಾಲ ಸಿಗದೆ ಸ್ವಲ್ಪ ಕ್ಲಿಷ್ಟವಾಗಿದೆ. ಆದರೂ ಕೂಡ ಈ ಗ್ರಂಥಕರ್ತ ಬ್ಲಾವಟ್ಸ್ಕಿ ಅವರು ವಿಷಯಗಳನ್ನ ಶಕ್ತಿ ಮೀರಿ ನಮಗೆ ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕೆ ಅವ್ರು ಹೇಳಿದ್ರಲ್ಲ, ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್, ಮೆಸೆಂಜರ್, ಇವರನ್ನ ಬಳಸ್ಕೊಂಡು ಮಹಾತ್ಮರು ಈ ಜ್ಞಾನವನ್ನ ನಮಗೆ ಪ್ರಪಂಚಕ್ಕೆ ಕೊಟ್ಟಿರೋದು ನಮ್ಮ ಪುಣ್ಯ. ನಮ್ಮ ಕೈಯಲ್ಲಿ ಹೇಗೆ ಸೃಷ್ಟಿ ಆಯ್ತು ಅಂತಕ್ಕಂಥ ಮೂಲವಾಗಿ ಈ ಜಗತ್ನಲ್ಲಿ ಸೃಷ್ಟಿ ಆಗಾಯ್ತು ನಾವ್ಯಾರು ಅನ್ನೋದನ್ನೆಲ್ಲನೂ ಸೀಕ್ರೆಟ್ ಡಾಕ್ಟ್ರಿನ್ನು ಇದು 100 ವರ್ಷಗಳ ಆಗೋಗಿದೆ. 1888, 100 ಇನ್ನೂ ಜಾಸ್ತಿ ಆಗೋಯ್ತು. ಆದರೂ ಕೂಡ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಬಹಳ ಒದ್ದಾಡ್ತಾ ಇದ್ದೀವಿ. ಅಂಥ ಜ್ಞಾನವನ್ನ ಮೇಡಮ್ ಬ್ಲಾವಟ್ಸ್ಕಿ ಅಮ್ಮ ಮಹಾತಾಯಿ ನಮಗೆ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ನಾವು ಅದರ ಬಗ್ಗೆ ಗಮನ ಕೊಡೋಣ. ಮೊದಲನೇ ಅಂಶ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸೀಕ್ರೆಟ್ ಡಾಕ್ಟ್ರಿನಲ್ಲಿರೋ ಗ್ರಂಥ ಇದು ಈಗ ನಾನು ಬರೀತಿರೋದಲ್ಲ, ಯುಗಾಂತರದಲ್ಲಿರ್ತಕ್ಕಂಥ ಜ್ಞಾನದ ಸಂಗ್ರಹ ಮಾಡಿ ಹೇಳಿರ್ತಕ್ಕಂಥ ಒಂದು ಜ್ಞಾನ ಭಂಡಾರ ಅಂತ ಹೇಳ್ತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಅಂತಂದ್ರೆ ಅನೇಕ ಯುಗಗಳಲ್ಲಿ ಇದರ ಬಗ್ಗೆ ಏನೇನು ವಿಚಾರಗಳು ಪೂರ್ವ ದೇಶಗಳಲ್ಲಾಗ್ಲಿ ಅಥವಾ ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲಾಗ್ಲಿ ಏನೇನು ಹೇಳಿದಾರೋ ಮಹರ್ಷಿಗಳು, ಅದನ್ನೆಲ್ಲ ಸಂಗ್ರಹ ಮಾಡಿ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಯುಗಾಂತರದ ಜ್ಞಾನ ಭಂಡಾರದ ಸಂಗ್ರಹ ಬಹಳ ಮುಖ್ಯವಾಗಿ ನಾವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಏನ್ ಹೇಳುತ್ತೆ? ವಿಶ್ವದ ಸೃಷ್ಟಿ ವಿಕಾಸಗಳು ಆಗ್ತಾ ಇದೆ, ವಿಶ್ವದಲ್ಲಿ ವಿಕಾಸ ನಡೀತಾ ಇದೆ, ಅದು ಅದ್ಭುತವಾದ ರೀತಿಯಲ್ಲಿ ನಡೀತಾ ಇದೆ. ಪುರಾಣಗಳಲ್ಲಿ ನಮ್ಮ ಹಿರಿಯರು ಆ ವಿವರಗಳನ್ನ ಒಂದು ಕಥಾ ರೂಪದಲ್ಲಿ ನಿಗೂಢವಾಗಿ ಕೊಟ್ಟಿದ್ದಾರೆ. ಅದನ್ನ ಈ ಸೀಕ್ರೆಟ್ ಡಾಕ್ಟರ್ನಲ್ಲಿ ನೇರವಾಗಿ ನಮಗೆ ಹೊರಕ್ಕೆ ಪ್ರಚುರಪಡಿಸಿದ್ದಾರೆ. ಹೇಗೆ ಹೇಳಿದ್ರು ಆವಾಗ ಹಿಂದಿನವರು, ಗುರುವು ತನ್ನ ಶಿಷ್ಯನಿಗೆ ವಂಶ ಪರಂಪರಾಗತವಾಗಿ ವಿವರಣೆಗಳು ಹೇಳ್ತಾ ಇದ್ರು. ಹೇಗೆ ಹೇಳ್ತಾ ಇದ್ರು? ಆ ಸ್ಟ್ಯಾನ್ಸ್ ಆಫ್ ಧ್ಯಾನಲ್ಲಿ ನೋಡ್ರಿ, ಅದೇನು ಸಿಂಬಲ್ಸ್, ಸಂಕೇತ ರೂಪದಲ್ಲಿ ಒಂದು ಸರ್ಕಲ್ಲು, ಮಧ್ಯದಲ್ಲಿ ಒಂದು ಚುಕ್ಕೆ, ಅದರಿಂದ ಅಡ್ಡಗೆರೆ, ಆಮೇಲೆ ಮೇಲಿಂದ ಉದ್ದಗೆರೆ ಪ್ಲಸ್ ಅಂತ ಹೇಳ್ತೀವಿ, ಆಮೇಲೆ ಒಂದು ಟಿ ಶೇಪ್, ಅದ್ರ ಮೇಲೆ ಟೌ ಅಂತ ಹೇಳ್ತೀವಿ, ಅದ್ರ ಮೇಲೆ ಒಂದು ಸರ್ಕಲ್, ಚಿಕ್ಕ ಸರ್ಕಲ್. ಇದು ಸಂಕೇತಕವಾಗಿ ಈ ಜ್ಞಾನವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಕೆಲವು ಸಿಂಬಲ್ಸ್ ಜೊತೆಗೆ ಕೆಲವು ಅಂತರಂಗದ ವಿಚಾರಗಳ ಬಗ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಸೂತ್ರಗಳಂತೆ ಕೊಟ್ಟಿರ್ತಾರೆ.
ಚಿತ್ರಗಳ ಮುಖಾಂತರ ಕೊಟ್ಟಿರಬಹುದು, ಸೂತ್ರ ರೂಪದಲ್ಲಿ ಕೊಟ್ಟಿದ್ದಾರೆ, ಅಥವಾ ಸಂಕೇತ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಸಾಧಾರಣ ಮನುಷ್ಯರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರಿಂದ ಯಾರು ಸಾಧಕರಿದ್ದಾರೋ, ತಪಸ್ನಲ್ಲಿ ಮಹರ್ಷಿಗಳಾಗಿದ್ದಾರೋ, ಸಾಧನೆ ಮಾಡಿ ಅಂಥವರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಮಾನವ ವಂಶದ ಉತ್ಪತ್ತಿ ಬೆಳವಣಿಗೆಗಳು ಹೇಗಾಯ್ತು ಅಂತ ಅವ್ರು ತಿಳ್ಕೊಂಡು, ಅದರ ಚರಿತ್ರೆಯ ಅಂತರಂಗದ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನ ಮಾನವನಿಗೆ ಕೊಟ್ಟಿದ್ದಾರೆ. ಮಾನವ ಅದನ್ನು ತಿಳ್ಕೊಳ್ಳೋಕೆ ಎಷ್ಟೇ ನಾವು ಬೆಳೆದಿದ್ರು ಕೂಡ ಅಂತರಂಗದ ಹೇಗೆ ಸೃಷ್ಟಿ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಅದು ಮಹರ್ಷಿಗಳು ನಮ್ಗೆ ಸಹಾಯ ಮಾಡಿದ್ದಾರೆ. ಇನ್ನು ಈಗಿನ ವಿಜ್ಞಾನ ಆದ್ರೂ ಈಗ ಇದ್ರ ಬರೆಯುವಾಗ ವಿಜ್ಞಾನ ಆಗ್ತಾನೆ ಸ್ವಲ್ಪ ಬೆಳಕಿಗೆ ಬಂದಿತ್ತಷ್ಟೇ. ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗ ಈಗ ಸಾಕಷ್ಟು ವಿಜ್ಞಾನ ಬೆಳೆದಿದೆ. ಈ ವಿಚಾರಗಳನ್ನ ವಿಜ್ಞಾನಿಗಳು ಒಪ್ಪೋದೇ ಇಲ್ಲ. ಆತ್ಮ ವಿಚಾರ ಬಂದ್ರೆ ಈ ಆಧುನಿಕ ನವೀನ ವಿಜ್ಞಾನ ಅದನ್ನು ಒಪ್ಪೋದೇ ಇಲ್ಲ. ಆದರೆ ಈ ವಿವರಗಳು ಅವರು ಒಪ್ಪಲಿಲ್ಲ ಅಂತಂದ್ರೆ ಏನೋ ಕಲ್ಪನೆ ಮಾಡ್ಕೊಂಡು ಊಹೆ ಮಾಡ್ಕೊಂಡು ಇವೆಲ್ಲ ಕತೆ ಹೇಳ್ತಿದಾರ ಅಂತಲ್ಲ. ಅವರಿಗೆ ಯಾರು ಸಾಧನೆ ಮಾಡಿದಾರೋ ಮಹರ್ಷಿಗಳು, ಅದ್ರಿಗೆ ಸಿಕ್ಕಿರ್ತಕ್ಕಂಥ ವಿಷಯಗಳನ್ನ ತಮ್ಮ ಹಾಗೆ ಇನ್ನು ಬೇರೆ ಮಹರ್ಷಿಗಳು ಅವರು ಸಾಧನೆ ಮಾಡಿ ಸಂಶೋಧನೆ ಮಾಡಿ ತಿಳ್ಕೊಂಡಿರೋ ವಿಚಾರದೊಡನೆ ಹೋಲಿಸಿ ಚರ್ಚೆ ಮಾಡಿ ಇದು ಸತ್ಯ ಅಂತ, ಜಗತ್ತು ಹೆಂಗ್ ಸೃಷ್ಟಿ ಆಯ್ತು, ಮಾನವ ಹೇಗ್ ಬೆಳೆದ, ಇದನ್ನೆಲ್ಲನೂ ಈ ಜ್ಞಾನವನ್ನ ತಿಳ್ಕೊಂಡು ಸರಿ ಅಂತ ಅವ್ರಿಗೆ ಆಧಾರ ಸಿಕ್ಕಿದ ಮೇಲೆ ಪ್ರಪಂಚಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂಥ ಜ್ಞಾನವನ್ನ ಮೇಡಮ್ ಬ್ಲಾವಟ್ಸ್ಕಿ ಅವರು ನಮಗೆ ಕೊಟ್ಟಿದ್ದಾರೆ. ಅವ್ರು ನೇರವಾಗಿ ಅವರು ತಿಳ್ಕೊಂಡಿದ್ದಂತಲ್ಲ. ಇಂದಿನ ಯುಗಾಂತರಗಳಲ್ಲಿ ಮಹರ್ಷಿಗಳು ಏನೇನು ಕಂಡ್ಕೊಂಡ್ರೋ ಅವರು ಪರೀಕ್ಷಿಸಿ ಇನ್ನೊಬ್ಬರಿಂದ ಸಾಬೀತ್ ಮಾಡ್ಕೊಂಡು ದಿವ್ಯ ದೃಷ್ಟಿಯನ್ನು ತಿಳ್ಕೊಂಡಿದ್ದನ್ನೆಲ್ಲ ಎವಿಡೆನ್ಸ್ ಮುಖಾಂತರ ತಿಳ್ಕೊಂಡ ನಂತರ ಜಗತ್ತಿಗೆ ಕೊಟ್ಟಿರುವ ಜ್ಞಾನವನ್ನ ಮೇಡಮ್ ಬ್ಲಾವಟ್ಸ್ಕಿ ಅವರು ನಮಗೆ ಕೊಟ್ಟಿದ್ದಾರೆ. ಈ ರೀತಿ ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾದ್ರೆ ನಾವು ಸಾಧನೆ ಮಾಡಿದ್ರೆ ಆ ವಿಚಾರವನ್ನ ತಿಳ್ಕೊಳ್ಬೋದು. ಯಾಕೆಂದ್ರೆ ಪ್ರತಿಯೊಂದು ಏನೇನ್ ನಡೆದಿದೆಯೋ ಘಟನೆಗಳು ಹಿಂದೆ ನಡೆದಿರತಕ್ಕಂಥದ್ದು ಚರಿತ್ರೆ ಆಗತ್ತೆ. ಹಿಂದೆ ನಡೆದು ಹೋಗಿರೋ ಘಟನೆಗಳನ್ನೆಲ್ಲ ಅವರು ತಿಳ್ಕೊಳ್ಬೇಕಾದ್ರೆ ಎಲ್ಲವೂ ಕೂಡ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು ಅದನ್ನ ಸರಿ ತಪ್ಪ ಇನ್ನೊಬ್ರು ದೃಷ್ಟಿಯಿಂದ ತಿಳ್ಕೊಂಡಿರ್ತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿ ಈ ಸತ್ಯ ರಹಸ್ಯಗಳನ್ನ ತಿಳ್ಕೊಂಡು ಅವರು ನಮ್ಮ ಜ್ಞಾನಾರ್ಜನೆಗಾಗಿ ತಮ್ಮ ಶಿಷ್ಯರು ಕೊಟ್ಟಿದ್ದಾರೆ. ಅದನ್ನ ನಾವು ಈಗ ತಿಳ್ಕೊಳ್ಳೋದಿಕ್ಕೆ ಒಂದು ಅವಕಾಶ ನಮಗೆ ಬಂದಿದೆ ಈಗ. ಅಂದ್ರೆ ನಾವು ಇದು ತಿಳ್ಕೊಳ್ಬೇಕಾದ್ರೆ ಪರಿಶುದ್ಧವಾದ ಮನಸ್ತತ್ವ ಇರಬೇಕು. ನಮ್ಮ ಆಧ್ಯಾತ್ಮಿಕ ಶರೀರಗಳನ್ನ ನಾವು ಬಹಳ ಪರಿಪೂರ್ಣವಾಗಿ ಪರಿಶುದ್ಧವಾಗಿದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲಿ ಯಾವ ಮಹರ್ಷಿಗಳೇ ಆಗ್ಲಿ ತಿಳ್ಕೊಂಡಿರುವ ಸತ್ಯಗಳನ್ನ ಅವ್ರು ಮಾಡಿದ ಹಾಗೆ ಬೇರೆ ಮಹರ್ಷಿಗಳ ಅನುಭವಗಳಿಂದ ಹೋಲಿಸಿ ಸರಿಯಾಗಿ ನಿರ್ಧಾರ ತಗೊಂಡ ಮೇಲೆ ಈ ಜ್ಞಾನ ಜಗತ್ತಿಗೆ ಕೊಡಲಾಗಿದೆ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ಇದು ಕಲ್ಪನೆ ಅಲ್ಲ, ಅದು ತಿಳ್ಕೋಬೇಕು. ಮಹರ್ಷಿಗಳಿಂದ ಅನುಭವದಿಂದ ದಿವ್ಯ ದೃಷ್ಟಿಯಿಂದ ಪಡೆದಂತ ಜ್ಞಾನವನ್ನ ನಮಗೆ ಮಹರ್ಷಿಗಳು ಟೆಸ್ಟ್ ಮಾಡಿ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಎರಡನೇ ವಿಚಾರಕ್ಕೆ ಹೋಗೋಣ. ಇಡೀ ವಿಶ್ವಕ್ಕೆಲ್ಲ ಆಧಾರವಾಗಿರುವ ಒಂದೇ ಒಂದು ತತ್ವ ಆಗಿದೆ, ನಾವು ತಿಳ್ಕೊಳ್ಬೇಕು. ಈ ವಿಶ್ವಕ್ಕೆ ಸೃಷ್ಟಿ ಆಗೋದಿಕ್ಕೆ ಯಾವುದು ಮೂಲ? ಆ ಪರತತ್ವ ಅಂತ ಹೇಳಿದ್ವಲ್ಲ, ಆ ಒಂದು ಪರತತ್ವ ಅದಂತ ಹೇಳಿದ್ವಿ, ಸರ್ಕಲ್ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಒಂದು ಬಿಂದು. ಆ ಪರತತ್ವ ಒಂದು ಬಿಂದುವಿನಿಂದ ಸೃಷ್ಟಿ ವ್ಯಕ್ತವಾಗಿದೆ. ಸೃಷ್ಟಿ ಆಗಬೇಕಾದ್ರೆ ಒಂದಿದ್ದು ಎರಡಾಯ್ತು, ಒಂದು ಪ್ರಕೃತಿ ಒಂದು ಚೈತನ್ಯ. ಅವೆರಡು ಸೇರಿದಾಗ ಸೃಷ್ಟಿ ವ್ಯಕ್ತವಾಯಿತು, ಸೃಷ್ಟಿ ಪ್ರಾರಂಭವಾಯಿತು. ಅದು ಪ್ರಜ್ಞೆ ರೂಪದಲ್ಲಿ ವ್ಯಕ್ತವಾಗಿದೆ. ಇದನ್ನ ಎಲ್ರೂ ತಿಳ್ಕೊಳ್ಬಹುದು. ಅಂದ್ರೆ ಇವೆಲ್ಲದಕ್ಕೂ ಕಾರಣ ಏನಾಯ್ತು? ಜಗತ್ತಿಗೆ ಕಾರಣ ಆ ಪರಬ್ರಹ್ಮ ತತ್ವ, ಒಂದು ಆಧಾರ ಅಂತಕ್ಕಂಥದ್ದು ನಮ್ಮ ಶಾಸ್ತ್ರಗಳಲ್ಲೂ ಹೇಳಿದೆ. ನಮ್ಮ ಈ ಮಹರ್ಷಿಗಳು ಯೋಗ ದೃಷ್ಟಿಯಿಂದ ಕಂಡುಕೊಂಡು ತಿಳಿಸಿದ್ದಾರೆ. ಹಾಗೆ ಬಹಳ ಯೋಗದಲ್ಲಿ ಮುಂದುವರೆದಿರ್ತಕ್ಕಂಥ ಜನರು ಎಲ್ಲ ಕಾರಣಿಗಳಿಗೂ ಅವ್ರು ಹೇಳೋದು ಏನಂತಂದ್ರೆ, ಈ ಪರತತ್ವ ಒಂದಿದೆ, ಆ ತತ್ವವೇ ನಮಗೆ ವಸ್ತು ಸಾರ ತತ್ವ ಅಂತ ಹೇಳ್ತಾರೆ. ಅದನ್ನೇ ನಾನು ಆಗ್ಲೇ ಹೇಳಿದಂಗೆ ಅವ್ಯಕ್ತ ಸ್ಥಿತಿಯಲ್ಲಿದ್ರೆ ಸೃಷ್ಟಿಗೆ ಪೂರ್ವ ಒಂದು ಸ್ಥಿತಿ ಇರುತ್ತೆ, ಅದ್ಯಾವುದು ತತ್ವವಾಗಿರುತ್ತೆ. ಅದು ವ್ಯಕ್ತವಾದ್ರೆ ಅದು ವಸ್ತುವಾಗಿ ಆಗತ್ತೆ. ಅಂದ್ರೆ
ಮೊದಲು ಅನಂತವಾಗಿರತಕ್ಕಂಥ ಅವ್ಯಕ್ತ ಅಗೋಚರ ಆಕಾಶ ತತ್ವದಲ್ಲಿ ಈ ಪರಬ್ರಹ್ಮ ತತ್ವ ವಿಶ್ವವನ್ನೆಲ್ಲ ಆವರಿಸ್ಕೊಂಡಿದೆ. ಆ ಪರಬ್ರಹ್ಮ ತತ್ವ ಆ ಸ್ಪೇಸ್ನಲ್ಲಿ ಆವರಿಸ್ಕೊಂಡಿದೆ. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನ ಅಪೌರುಷೇಯ ಅಂತ ಹೇಳ್ತಾರೆ. ಮನುಷ್ಯನಿಂದ ಮಾಡಲಾಗದ್ದು. ಯಾಕೆಂದ್ರೆ ಈ ಸತ್ಯ ಸೃಷ್ಟಿ ಆಗಿರೋದು ನಾವು ಮಾಡಿರೋದಲ್ಲ, ಯಾರು ಪುರುಷರು ಮಾಡೋಕ್ಕಾಗಲ್ಲ. ಅದರಿಂದ ಅಪೌರುಷೇಯ, ಮನುಷ್ಯನಿಂದ ಮಾಡಲಾಗದ್ದು. ಜಗತ್ತನ್ನೆಲ್ಲನೂ ತನ್ನೊಳಗೆ ಸುಪ್ತವಾಗಿಟ್ಟುಕೊಂಡಿದೆ. ಅಂದ್ರೆ ಆ ಪರತತ್ವ ಏನು ಜಗತ್ತಂತ ನಾವು ಏನು ಹೇಳ್ತೀವೋ, ಸೃಷ್ಟಿಯಾಗಿರೋ ಜಗತ್ತು ಅದೆಲ್ಲ ತನ್ನ ಗರ್ಭದಲ್ಲಿತ್ತು. ಸೃಷ್ಟಿ ಆಗುವಾಗ ಹೊರ ಹಾಕ್ತು. ಅದು ಪ್ರಳಯವಾದಾಗ ತನ್ನ ಒಳಗೆ ತಗೊಳ್ತು. ಅದನ್ನೇ ಲಾ ಆಫ್ ಪೀರಿಯಾಡಿಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಆ ಚೈತನ್ಯ ಎಲ್ಲ ಅಣುವಿನಲ್ಲೂ ಇದೆ. ನಾವು ಎರಡನೇ ಅಂಶ ತಿಳ್ಕೊಳ್ಬೇಕಾದ್ರೂ, ಸೃಷ್ಟಿಯಾಗಿರೋ ಎಲ್ಲ ವಸ್ತುವಿನಲ್ಲಿ ಆ ಪರಾತ್ಪರ ಚೈತನ್ಯ ರೂಪದಲ್ಲಿ ಎಲ್ಲದರಲ್ಲೂ ಇದೆ. ಅದನ್ನೇ ನಾವು ಅಣು ಬೆಸೆಂಟ್ರು ಕೊಟ್ಟಿರ್ತಕ್ಕಂಥ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂತ ಹೇಳ್ತೀವಿ. ಇದು ಎಲ್ಲದರಲ್ಲೂ ಆ ಪರಮಾತ್ಮನ ಚೈತನ್ಯವಿದೆ. ಇದನ್ನ ನಾವು ತಿಳ್ಕೋಬೇಕು. ಮೂರನೇ ಅಂಶ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಈ ವಿಶ್ವನ್ನ ಎಲ್ಲಿಂದ ಬಂದಿದೆ ಅಂದ್ರೆ, ಯಾವುದು ಗ್ರಹಿಸಕ್ಕಾಗಲ್ವೋ ಒಂದು ತತ್ವ ಇದೆಯೋ ಅದರಿಂದ, ಆ ಸಾರದಿಂದ ಇದು ಉತ್ಪತ್ತಿಯಾಗಿದೆ. ಇದನ್ನ ಒಂದು ವಸ್ತುವಾಗಿ ಒಂದು ರೂಪವಾಗಿ ಹೆಸರಿಸೋದಿಕ್ಕಾಗಲ್ಲ. ಆ ಪರಾತ್ಪರ ಚೈತನ್ಯ ಇದು ಒಂದು ವಸ್ತು ಅಂತ ಹೇಳಕ್ಕಾಗಲ್ಲ. ಈಗ ಅದರಿಂದಲೇ ಒಂದು ವಸ್ತು ಆಯ್ತು ಚೈತನ್ಯ ಅಂತೀವಿ. ಅದು ವ್ಯಕ್ತವಾದಾಗ ಅವ್ಯಕ್ತಕ್ಕೂ ಸಂಬಂಧ ಇರೋದಿಲ್ಲ. ಅಲ್ಲಿಂದ ಹೊರಗೆ ಬಂದ ಮೇಲೆ ಅದು ವ್ಯಕ್ತವಾದ್ರೆ ಅದು ನಾವು ಅದನ್ನೇ ಹೇಳೋದು ದ್ವೈತ ಅಂತ ಹೇಳ್ತೀವಿ. ಇರೋದು ಒಂದೇ, ಆದ್ರೆ ನಮ್ಮ ವಸ್ತು ಸ್ಥಿತಿಗೆ ನಮಗೆ ಗೋಚರವಾಗೋದು ಎರಡಾಗಿ ಕಾಣ್ತಾ ಇರುತ್ತೆ. ಬಾಹ್ಯದಲ್ಲಿ ಗೋಚರಿಸುವ ವಸ್ತುವಿನ ದೃಷ್ಟಿಯಲ್ಲಿ ಮೂಲ ಪ್ರಕೃತಿ ಅಂದ್ರೆ ತತ್ವ ಅಂತ ಹೇಳ್ತೀವಲ್ಲ, ಅದು ಪರಬ್ರಹ್ಮ ಅಲ್ಲ. ಆದ್ರೂ ಕೂಡ ಅದು, ಯಾಕೆಂದ್ರೆ ಸೃಷ್ಟಿ ಆಗಿರೋದೆಲ್ಲನೂ ಮಿತಿಗೆ ಸೇರಿರೋದ್ರಿಂದ ಅದು ಅಪರಿಮಿತವಾದಂಥ ಜ್ಞಾನದ ಅಲ್ಲ. ಅದು ಅಪರಿಮಿತವಾದಂಥ ಬ್ರಹ್ಮ ತತ್ವವಲ್ಲ. ಬ್ರಹ್ಮ ಜ್ಞಾನವನ್ನ ಹೊಂದಿರತಕ್ಕಂಥ ವ್ಯಕ್ತ ಸ್ಥಿತಿಗೆ ಅದಕ್ಕೆ ಒಂದು ಲಿಮಿಟೇಷನ್ ಇದೆ, ಅದು ಅಂತ್ಯವಿದೆ. ಅದು ಅಂತ್ಯವಾದಾಗ ಎಲ್ಲಿಂದ ಬಂತೋ ಅಲ್ಲಿ ಹೋಗಿ ಪರಬ್ರಹ್ಮನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅಂದ್ರೆ ಈಗ ನಮಗೆ ಹೊರಗಡೆ ಕಾಣ್ತಾ ಇರೋದು ತೆರೆಗಳು, ಅದು ಭ್ರಮೆ. ಈ ವ್ಯಕ್ತವಾಗಿರ್ತಕ್ಕಂಥ ಪ್ರಪಂಚ ಏನಂತಂದ್ರೆ ಅದು ನಿಜ ಅಲ್ಲ. ನಿಜವಾದದ್ದು ಪರಾತ್ಪರ ಚೈತನ್ಯ. ಅದು ನಮಗೆ ವ್ಯಕ್ತವಾಗಿ ಕಾಣೋದು, ಯಾಕೆಂದ್ರೆ ಶಾಶ್ವತ ಅಲ್ಲ. ಅದು ಮತ್ತೆ ಮೂಲಕ್ಕೆ ಹೋಗಿ ಸೇರೋದ್ರಿಂದ ಅದು ಶಾಶ್ವತ ಅಲ್ಲ. ಏನ್ ಕಾಣ್ತಾ ಇದೆಯೋ ಅದು ಒಂದು ತೆರೆಗಳ ಹಾಗಿದೆ ಅನ್ನೋದನ್ನ ಈ ಮೂರನೇ ಅಂಶ ಹೇಳ್ತಾರೆ. ನಾಲ್ಕನೇ ಅಂಶಕ್ಕೆ ತೆಗೆದುಕೊಂಡ್ರೆ, ಈ ಜಗತ್ತಿನಲ್ಲಿರುವ ವಸ್ತು ಸಮುದಾಯವೆಲ್ಲವೂ, ಅಂದ್ರೆ ಈಗ ಮತ್ತೆ ಹೇಳ್ತೀವಿ, ಜಗತ್ತಿನಲ್ಲಿರೋ ಏನೇನು ವ್ಯಕ್ತವಾಗಿದೆಯೋ ವಸ್ತು ಆಗ್ಲಿ ಜೀವಗಳಾಗ್ಲಿ ಎಲ್ಲವೂ ಕೂಡ ತಾತ್ಕಾಲಿಕ. ಅಂದ್ರೆ ಸೃಷ್ಟಿ ಆಗಿದೆ, ಈಗಿರುತ್ತೆ, ಅದ್ರದ್ದೊಂದು ಪೀರಿಯಡ್ ಮುಗಿದ್ಮೇಲೆ ಅದು ತನ್ನ ಮೂಲ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ. ಈಗ ಯಾವುದು ನಾವು ಮರ ಗಿಡ ಏನೇನ್ ರೂಪಗಳು ಹೇಳ್ತೀವೋ ಅದು ಮೂಲ ಸ್ಥಿತಿಗೆ ಅದು ಅಂತ್ಯವಾದಾಗ, ಈಗ ಒಂದು ಪ್ರಾಣಿ ಇದೆ ಅಂತ, ರೂಪ ಇದೆ ಅಂತ ಇಟ್ಕೊಂಡು ಅದು ಸತ್ತೋದ್ಮೇಲೆ ಅದು ಹಾಗೆ ಮಣ್ಣಲ್ಲಿ ಏನಾಗುತ್ತೆ, ಮಣ್ಣಾಗಿ ಸೇರ್ಕೊಂಡ್ಬಿಡುತ್ತೆ. ಅದರ ದೇಹದಲ್ಲಿರುವ ಅಣುಗಳು, ಗಾಳಿ ಎಲ್ಲ ಗಾಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಪರಮಾಣುಗಳೆಲ್ಲ ಹೋಗುತ್ತೆ, ಎಲ್ಲ ಛಿದ್ರವಾಗ್ಬಿಡುತ್ತೆ, ಡಿಸಪೀಟ್ ಆಗ್ಬಿಡುತ್ತೆ. ನೋಡಿ, ರೂಪ ಇರಲ್ಲ. ಅಂದ್ರೆ ಒಂದು ಜೀವ ಇದ್ದಾಗ ಇರುವ ರೂಪ ಅದು ಸತ್ಯ ಅನ್ಕೊಳ್ತೀವಿ. ಆ ಜೀವ ಸಪರೇಟ್ ಆದಾಗ, ಅದರ ಮೂಲ ಸ್ವರೂಪಕ್ಕೆ ಹೋದಾಗ ಅದು ಮಾಯವಾಗುತ್ತೆ. ತಾತ್ಕಾಲಿಕ ಆಗಿದೆ, ಇದು ನಿಜವಾದಲ್ಲ. ಇದು ಈಗಿದ್ದು ಇಲ್ಲ ಅಂತಂದ್ರೆ ಏನಂತೀವಿ, ಇದನ್ನ ಮಾಯೆ. ಅಂದ್ರೆ ಈ ಪ್ರಪಂಚವೇ ಮಾಯೆ, ಯಾವುದು ಶಾಶ್ವತವಲ್ಲ. ಯಾಕೆಂದ್ರೆ ಇದು ಈಗಿದೆ, ಆದ್ರೆ ನಾಳೆ ಇರಲ್ಲ. ಶಾಶ್ವತವಾದದ್ದು ಈಗ್ಲೂ ಇರ್ಬೇಕು, ಹಿಂದೆನೂ ಇತ್ತು, ಮುಂದೆನೂ ಇರ್ತಕ್ಕಂಥದ್ದನ್ನ ಹೇಳ್ತೀವಿ. ನೋಡಿ, ಈ ಜಗತ್ನಲ್ಲಿರುವ ಅಣುರೇಣು ತೃಣಕಾಷ್ಟ, ಮಿಣುಕು ಹುಳುವಿನಿಂದ ಹಿಡಿದು ಸೂರ್ಯನವರೆಗೂ ಎಲ್ಲವೂ ಕೂಡ ವ್ಯಕ್ತವಾಗಿರೋದು. ಅದಕ್ಕೆಲ್ಲ ಒಂದು ನಿಗದಿತ ಟೈಮ್ ಇದೆ, ಅಲ್ಪಕಾಲಿಕ. ಇದು ನಶ್ವರ, ಶಾಶ್ವತ ಅಲ್ಲ. ಇದು ವಿಕಾರಕ್ಕೆ ಒಳಗಾಗ್ತಕ್ಕಂಥದ್ದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ನಂತರ
ಇದನ್ನ 5ನೇ ಅಂಶಕ್ಕೆ ತೆಗೆದುಕೊಂಡು ಹೋದ್ರೆ ಈ ಜಗತ್ನಲ್ಲಿ ಅನೇಕ ಶ್ರೇಣಿಗಳಿದೆ. ಅಂದ್ರೆ ಶ್ರೇಣಿ ಅಂತಂದ್ರೆ ಈಗ ನಾವು ಖನಿಜ ಅಂತೀವಿ, ಸಸ್ಯ ಅಂತೀವಿ, ಪ್ರಾಣಿ ಅಂತೀವಿ, ಮನುಷ್ಯ ಅಂತೀವಿ, ದೇವಮಾನವರು ಅಂತೀವಿ, ದೇವತೆಗಳಂತೀವಿ, ಕ್ಷುದ್ರ ದೇವತೆಗಳು, ಆ ಇವೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಶ್ರೇಣಿಗಳಿದೆ, ಬೆಳವಣಿಗೆ ಹಂತದಲ್ಲಿ ಇರ್ತಕ್ಕಂಥದ್ದು. ಎಲ್ಲಕ್ಕೂ ಪ್ರಜ್ಞೆ ಇದೆ. ಮುಖ್ಯವಾಗಿ ನಾವು ತಿಳ್ಕೋಬೇಕು. ಉಪಾಧಿಗಳು ಮೂಲ ತತ್ವದಿಂದ ಶರೀರಗಳು ಅಥವಾ ಉಪಾಧಿಗಳು ಆಗಿ ವ್ಯಕ್ತವಾಗತ್ತೆ. ಸಂಕಲ್ಪ ಶಕ್ತಿಯಿಂದ ಚೈತನ್ಯ, ಚೈತನ್ಯ ಪ್ರಜ್ಞೆ ಆಗಿ ವ್ಯಕ್ತವಾಗ್ತದೆ. ಇಲ್ಲಿ ಒಂದು ಚೈತನ್ಯ, ಈ ಕಡೆ ಒಂದು ಮೂಲ ತತ್ವದಿಂದ ಉಪಾಧಿಗಳು. ಉಪಾಧಿಗಳು ಕೆಲಸ ಮಾಡಬೇಕಾದ್ರೆ ಆ ಚೈತನ್ಯ ಇದರಲ್ಲಿರ್ಬೇಕು. ಬರೀ ಮೂಲ ತತ್ವ ಇದ್ರೆ ಅಥವಾ ಪ್ರಕೃತಿ ಇದ್ರೆ ಚೈತನ್ಯ ಅದ್ರಲ್ಲಿ ಪ್ರವೇಶ ಮಾಡದಿದ್ರೆ ಅದಕ್ಕೆ ಬೆಲೆ ಇಲ್ಲ, ಅದು ಬೆಳವಣಿಗೆ ಆಗಲ್ಲ. ಚೈತನ್ಯ ಇದೆ, ಅದರಲ್ಲಿ ಪ್ರಕೃತಿ ಇಲ್ಲದೆ ಇದ್ರೆ ಚೈತನ್ಯಕ್ಕೆ ಬೆಲೆ ಇಲ್ಲ. ಎರಡೂ ಸೇರಿದ್ರೇನೆ ಸೃಷ್ಟಿ ಆಗೋದು. ಇದು ನಾವು ತಿಳ್ಕೊಳ್ತಕ್ಕಂಥದ್ದು. ಆದ್ರೆ ಈ ಪ್ರಜ್ಞೆ ಹಲವಾರು ಶ್ರೇಣಿಗಳಲ್ಲಿ ಆಯಾ ಬೆಳವಣಿಗೆ ಹಂತಕ್ಕೆ ಮಾತ್ರ ವ್ಯಕ್ತವಾಗ್ತಿರುತ್ತೆ. ನಾವು ಅದರಿಂದ ಏನ್ ಮಾಡ್ತೀವಿ, ನಾವು ಕಾಣ್ತಕ್ಕಂಥ ಹೊರಗಡೆ ಕಲ್ಲಾಗ್ಲಿ ಖನಿಜವಾಗ್ಲಿ ನಮ್ಗೆ ಅದರಲ್ಲಿ ಪ್ರಜ್ಞೆ ಇದೆ ಅಂತ ಅನ್ಸಲ್ಲ. ಕಲ್ ಮೇಲೆ ನಡ್ಕೊಂಡು ಹೋಗ್ತೀವಿ, ಕುಟ್ತೀವಿ, ಅದರಲ್ಲಿ ಪ್ರಜ್ಞೆ ಯಾಕಂದ್ರೆ ನಮ್ಗೆ ಕಾಣಲ್ಲ. ಆದ್ರೆ ಪ್ರಜ್ಞೆ ಇಲ್ವಾ? ಖನಿಜದಲ್ಲಿ, ಅಣುಗಳಲ್ಲಿ ಕೂಡ ಏನಿದೆ, ಆ ಚೈತನ್ಯ ಇದೆ, ಆದ್ರೆ ವ್ಯಕ್ತವಾಗ್ತಾ ಇಲ್ಲ, ಆ ಪ್ರಜ್ಞೆ ವ್ಯಕ್ತವಾಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ. ಅದೇ ಸಸ್ಯಗಳಿಗೆ ಬಂದ್ರೆ ಅದು ಚಲಿಸುತ್ತೆ ಅಂತಂದ್ರೆ ಅಲುಗಾಡುತ್ತೆ, ಅದರಲ್ಲಿ ಬೆಳವಣಿಗೆ ಕಾಣ್ತೀವಿ, ಅಲ್ಲಿ ಪ್ರಜ್ಞೆ ಖನಿಜಗಳಿಗಿಂತ ಹೆಚ್ಚು ವ್ಯಕ್ತವಾಗ್ತದೆ, ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರುತ್ತೆ. ಅದು ಪ್ರಾಣಿಗಳಿಗೆ ತೆಗೆದುಕೊಂಡ್ರೆ ಅದು ಓಡಾಡುತ್ತೆ, ಅದು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ್ರೆ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಸಾಕು ಪ್ರಾಣಿಗಳಂತ ಯಜಮಾನಿಗೆ ಏನ್ ಬೇಕೋ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ತಾನೇ ಸ್ವತಂತ್ರವಾಗಿ ಎಲ್ಲೋ ಕಾಡಿನಲ್ಲಿ ಇರೋದಕ್ಕೆ ಮಾನವನ ಸಂಪರ್ಕ ಇಲ್ದಿದ್ರೆ ಅಷ್ಟು ಮನಸ್ಶಕ್ತಿ ಬೆಳೆದಿರಲ್ಲ. ಯಾರು ಪ್ರಾಣಿ ಮನುಷ್ಯನ ಸಂಪರ್ಕದಲ್ಲಿ ಬೆಳೆಯುತ್ತೋ ಅವುಗಳ ಪ್ರಜ್ಞೆ ಬೇಗ ವಿಕಾಸವಾಗಿ ಪ್ರಾಣಿಗಳಿಂದ ಮಾನವನಾಗೋದಕ್ಕೆ ಒಂದು ಅವಕಾಶ ಇದೆ, ಅಲ್ಲಿ ಪ್ರಜ್ಞೆ ಹೆಚ್ಚು ವಿಕಾಸವಾಗುತ್ತೆ. ಅಂದ್ರೆ ಎಲ್ಲದರಲ್ಲೂ ಈ ಜಗತ್ನಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಚೈತನ್ಯವಿದೆ. ಅದಕ್ಕೆ ನಾವು ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ. ಅಂದ್ರೆ ನಿರ್ಜೀವ ವಸ್ತು ಅನ್ನೋದು ಇಲ್ವೇ ಇಲ್ಲ. ಆದ್ರೆ ವಿಜ್ಞಾನ ಏನ್ ಹೇಳುತ್ತೆ, ಲಿವಿಂಗ್ ಮ್ಯಾಟರ್, ನಾನ್ ಲಿವಿಂಗ್ ಅಂತ ವಿಭಜನೆ ಮಾಡ್ತೀವಿ. ಕಣ್ಣಿಂದ ನೋಡ್ತೀವಲ್ಲ, ಚಲಿಸೋದು, ಉಸಿರಾಡೋದು, ಇಂಥದಕ್ಕೆ ಲಿವಿಂಗ್ ಬಾಡೀಸ್ ಅಂತ ಹೇಳ್ತೀವಿ. ಯಾವುದು ನಮ್ಮ ಕಣ್ಣಿಗೆ ಚಲಿಸಲ್ವೋ, ಇನರ್ಟ್ ಆಗಿರುತ್ತೋ, ಚಲಿಸದೇ ಇರ್ತಕ್ಕಂಥ ಕಲ್ಲಾಗ್ಲಿ ಮಣ್ಣಾಗ್ಲಿ ಇವನ್ನೆಲ್ಲನೂ ನಾನ್ ಲಿವಿಂಗ್ ಅಂತ ಹೇಳ್ತೀವಿ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಎಲ್ಲವೂ ಪ್ರಪಂಚದಲ್ಲಿ ಮಾನವ ದೃಷ್ಟಿಗೆ ಲೌಕಿಕದಲ್ಲಿ ಕಾಣೋದು ವ್ಯತ್ಯಾಸ ಕಾಣುತ್ತೆ. ಆದ್ರೆ ಆಧ್ಯಾತ್ಮಿಕ ಜೀವದಲ್ಲಿ ನಿರ್ಜೀವ ವಸ್ತು ಅನ್ನೋದು ಇಲ್ವೇ ಇಲ್ಲ. ಇದು 5ನೇ ಅಂಶ ನಾವು ತಿಳ್ಕೊಳ್ಬೇಕು. ಈಗಲೂ ವಿಜ್ಞಾನದಲ್ಲಿ ಈವನ್ ಪ್ಲಾಂಟ್ಸ್, ಅದಕ್ಕೆ ಒಂದು ಪ್ರಜ್ಞೆ ಇದೆ, ಅದಕ್ಕೂ ಅನುಭವ ಆಗತ್ತೆ. ನಾವು ಅದನ್ನ ಎಲೆ ಕಿತ್ತರೆ ಅದಕ್ಕೆ ನೋವಾಗಿ ಅದು ತನ್ನ ವೈಬ್ರೇಷನ್ನು ಪೆಲಾಗ್ರ ಅಂತ ಒಂದು ಇನ್ಸ್ಟ್ರೂಮೆಂಟ್ ಅದಕ್ಕೆ ಅಳವಡಿಸಿದ್ರೆ ಮರ ಕಡಿಯೋನ ಹತ್ರ ಬಂದ್ರೆ ಅದು ಕಿರ್ಚುತ್ತಂತೆ, ನನ್ ಕೊಲ್ಲಬೇಡ. ಕಿರ್ಚು ಅಂದ್ರೆ ನಮ್ ತರ ವಾಯ್ಸ್ ಅಲ್ಲ, ಆ ವೈಬ್ರೇಷನ್ ಬೇಡ 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 ಅನ್ನೋದನ್ನ ಆ ನೀಡಲ್ ತೋರಿಸುತ್ತಂತೆ. ಅಂದ್ರೆ ಈಗ ವಿಜ್ಞಾನವೂ ಕೂಡ ಪ್ರಾಣಿಗಳಲ್ಲೂ ಕೂಡ ನಮ್ಮಲ್ಲಿರುವ ಬೇಕು ಬೇಡಗಳಿರೋದನ್ನ ಕಂಡ್ಕೊಂಡಿದ್ದಾರೆ. ನಾವು ಕೆಲವು ಗಿಡಗಳನ್ನ ಮುಟ್ಟಿದ ತಕ್ಷಣ ಮುದುರ್ಕೊಳುತ್ತೆ, ಸ್ವಲ್ಪ ಹೊತ್ತಿಗೆ ತಿರ್ಕೊಳ್ಳುತ್ತೆ. ಸೂರ್ಯಕಾಂತಿ ಸೂರ್ಯನ ಕಡೆ ತಿರುಗುತ್ತೆ, ಸೂರ್ಯ ಮುಳುಗಿದಾಗ ಅದು ಬಾಡುತ್ತೆ. ಈ ತರ ಕೆಲವೆಲ್ಲ ನಾವು ನೋಡ್ತೀವಿ. ಅಲ್ಲಿ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಕೆಲವುದ್ರಲ್ಲಿ ಹೆಚ್ಚು ಬೆಳೆದಿರೋದನ್ನ ಕಾಣ್ತೀವಿ. ಹಾಗೆ ಪ್ರಾಣಿಗಳಲ್ಲಿ ಕೂಡ ಸಣ್ಣ ಕ್ರಿಮಿಗಳಿಂದ ಹಿಡಿದು ಸಾಕು ಪ್ರಾಣಿಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಪ್ರಜ್ಞೆ ವಿಕಾಸದಲ್ಲಿ ವ್ಯತ್ಯಾಸ ಕಾಣುತ್ತೆ. ಯಾವುದು ಮಾನವ ಸಂಪರ್ಕದಲ್ಲಿರುತ್ತೋ ಅದು ಪ್ರಜ್ಞೆ ಮನಸ್ಸು ಬೆಳೆದು ಯೋಚನೆ ಮಾಡ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಶಕ್ತಿ ಅದರಲ್ಲಿ ಕಾಣುತ್ತೆ. ಎಲ್ಲದರಲ್ಲೂ ಪ್ರಜ್ಞೆ ಇದೆ. ಅದರ ವ್ಯಕ್ತತೆಯಲ್ಲಿ ಆ ಪ್ರಜ್ಞೆಯ ವಿಕಾಸದ ಹಂತದಲ್ಲಿ ವ್ಯತ್ಯಾಸವನ್ನು ಮಾತ್ರ ಕಾಣ್ತೀವಿ. ಎಲ್ಲದರಲ್ಲೂ ಚೈತನ್ಯ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಆದ್ರೆ ನಮ್ಮ ಕಣ್ಣುಗಳು ಕಾಣಲ್ಲ, ಇಂದ್ರಿಯ ಗೋಚರವಾಗೋದಿಲ್ಲ. ಇದು ಸತ್ಯ
ಅಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ಬೋದು. ಏನಿಲ್ಲ, ಅದಕ್ಕೇನು ಕಾಣುತ್ತಾ, ಅದು ಪ್ರಾಣಿನ, ಉಸಿರಾಡುತ್ತಾ, ಚಲಿಸುತ್ತಾ, ಏನಿಲ್ಲ, ಕೊರಡು ಅಂತ ವಿಜ್ಞಾನಿಗಳು ಹೇಳ್ಬೋದು, ಕೆಲವರು ಅಭಿಪ್ರಾಯ ಪಡ್ಬೋದು. ಆದರೆ ಬಾಹ್ಯ ದೃಷ್ಟಿಯಿಂದ ನೋಡಿದ್ರಂಗೆ ಕಾಣುತ್ತೆ. ಆಂತರಿಕ ದೃಷ್ಟಿಯಿಂದ ಆಳವಾಗಿ ನಾವು ನೋಡಿದಾಗ ಅಧ್ಯಾತ್ಮ ತತ್ವವೇತರಿಗೆ ಈ ಪ್ರಪಂಚಕ್ಕೆ ಹೊರಗೆ ಕಾಣೋದಕ್ಕಿಂತ ಸೂಕ್ಷ್ಮ ಪ್ರಪಂಚದಲ್ಲಿ ಆ ಸತ್ಯ, ಆ ಪ್ರಜ್ಞೆ ಇರೋದು ಗೊತ್ತಾಗತ್ತೆ, ಸತ್ಯ ಅಂತ. 6ನೇ ಅಂಶ ತೆಗೆದುಕೊಳ್ಳೋಣ. ಈ ಜಗತ್ತು ನಡೀತಾ ಇರೋದು ಮಾರ್ಗದರ್ಶನ ಕೊಡ್ತಾ ಇರೋದು ಯಾರಾದ್ರೂ ಇದಾರಾ? ಈ ವಿಕಾಸ ಆಗ್ಬೇಕಾದ್ರೆ ಯಾರೋ ಒಬ್ರು ಮಾರ್ಗದರ್ಶನ ಕೊಡ್ಬೇಕಲ್ವಾ? ಹೊರಗಿಂದ ಮಾರ್ಗದರ್ಶನ ಕೊಡ್ತಾ ಇದ್ದಾರೋ, ಎಲ್ಲಿಂದ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಒಳಗಿಂದಲೇ ಹೊರಗಡೆಗೆ ಮಾರ್ಗದರ್ಶನ ಅದು ಪಡಿತಾ ಇದೆ. ಹೇಗೆ ಒಳಗಿಂದ ಅಂತಂದ್ರೆ ಮ್ಯಾಕ್ರೋಕಾಸಮ್ ಅಂಡ್ ಮೈಕ್ರೋಕಾಸಮ್ ಅಂತೀವಿ. ಈ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಒಂದು ನಿಯಮಬದ್ಧವಾಗಿ ನಡೀತಿದೆಯೋ ಹಾಗೆ ಮೈಕ್ರೋಕಾಸಮ್ ಅಂತಂದ್ರೆ ಪಿಂಡಾಂಡದಲ್ಲಿ ಕೂಡ ಸೇಮ್ ನಿಯಮ ಅದರಲ್ಲೂ ಕಾಣುತ್ತೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಬ್ರಹ್ಮಾಂಡ ಅಂತಂದ್ರೆ ನಮ್ಮ ನಮ್ಮ ಬ್ರಹ್ಮಾಂಡ ತಗೊಳ್ಳೋಣ, ಸೋಲಾರ್ ಸಿಸ್ಟಮ್ ಅಂತ ಇಟ್ಕೊಳ್ಳೋಣ. ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತಾ ಇದೆ, ಅದೆಲ್ರಿಗೂ ಗೊತ್ತು, ಆಕರ್ಷಣಾ ನಿಯಮ ಅಂತ. ಹಾಗೆ ಒಂದು ಪರಮಾಣು ತೆಗೆದುಕೊಂಡ್ರೆ ಅದಕ್ಕೊಂದು ಕೇಂದ್ರ. ಯಾವ ರೀತಿ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುತ್ತವೋ, ಚಿಕ್ಕ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪರಮಾಣುನಲ್ಲಿ, ಅಂದ್ರೆ ಹೈಡ್ರೋಜನ್ ಆಗಿರ್ಬೋದು, ಬೇಕಾದಷ್ಟು ಎಲಿಮೆಂಟ್ಸ್ ಇದೆಯಲ್ಲ, ಆ ಪರಮಾಣುವನ್ನು ತೆಗೆದುಕೊಂಡೇ ಒಂದು ಕೇಂದ್ರ ಇರುತ್ತೆ, ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್ಸ್ ಇರುತ್ತೆ. ಆ ಸುತ್ತಲೂ ಗ್ರಹಗಳು ಸುತ್ತುವಾಗೆ ಎಲೆಕ್ಟ್ರಾನ್ ಸುತ್ತಿದೆ. ಅಸ್ ಎಬೋ ಸೋ ಬಿಲೋ ಅಂತ, ಮೇಲೆ ಹೇಗಿದೆಯೋ, ಯಾವ ನಿಯಮ ಇದೆಯೋ ಹಾಗೆ ಕೆಳಗಡೆನೂ ಇರೋದನ್ನ ನಮ್ಮ ನೋಡಬಹುದು. ಇದನ್ನ ನಾವು ಸೂಕ್ಷ್ಮ ಗಮನಿಸಿದ್ರೆ ಮಾತ್ರ ಇದು ನಮಗೆ ಗೊತ್ತಾಗತ್ತೆ. ಇದು ಇದನ್ನೆಲ್ಲ ಯಾರಾದ್ರೂ ಮಾಡೋರು ಇದ್ದಾರಾ? ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಯಾರಾದ್ರೂ ನೋಡ್ಕೊಳ್ಳೋರು ಇದ್ದಾರಾ ಅಂತಂದ್ರೆ, ಈ ಕೆಲಸಗಳನ್ನೆಲ್ಲ ಹಿಂದೆ ಒಂದು ಅಂತರಂಗ ಸರ್ಕಾರ ಇದೆ. ಇದಕ್ಕೆ ಪ್ರತಿಯೊಂದು ಕೆಲಸಗಳು, ಹೂ ಅರಳೋದಕ್ಕೂ ಅಥವಾ ನಮ್ಮ ಬೆಳವಣಿಗೆ ಆಗೋದಿಕ್ಕೂ, ಪ್ರತಿಯೊಂದು ಕೆಲಸಗಳು ನಮ್ಮಲ್ಲಿ ಏನೇನು ನಡೆಯುತ್ತೋ, ಮಗು ಹುಟ್ಟೋದಿಕ್ಕೂ ಎಲ್ಲಕ್ಕೂ ಒಂದು ದೇವತೆಗಳು ಕೆಲಸ ಮಾಡ್ತಾ ಇದ್ದಾರೆ, ದೇವದೂತರು ಕಷ್ಟಪಡ್ತಾ ಇದ್ದಾರೆ. ಆ ದೇವತೆಗಳಂದ್ರೆ ಧ್ಯಾನ ಚೌಹಾನ್ರ ಒಂದು ಗುಂಪಿಗೆ ಸೇರ್ತಾರೆ. ಅವರೆಲ್ಲರೂ ಕೂಡ ನಿಗದಿತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಾವು ಕಾಣಬಹುದು. ಇದನ್ನ ಅವರೆಲ್ಲರೂ ಹೇಗ್ ಮಾಡ್ತಿದ್ದಾರೆ ಅಂದ್ರೆ, ಆಸ್ ಎ ಮೆಸೆಂಜರ್ಸ್ ಅವರೆಲ್ಲರೂ ಕೂಡ ಆ ದೇವರ ನಿಯಮವನ್ನ, ಸಂಕಲ್ಪವನ್ನ ಅರಿತು, ಆ ಸಂಕಲ್ಪವನ್ನ ತಮ್ಮ ಅರ್ಥ ಮಾಡಿಕೊಂಡು, ಬುದ್ಧಿಯನ್ನ ಬೆಳೆಸ್ಕೊಂಡು, ಪ್ರಜ್ಞೆಯನ್ನ ವಿಕಾಸ ಮಾಡ್ಕೊಂಡಿರ್ತಕ್ಕಂಥ ಮಹರ್ಷಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ದೇವಗಣಗಳಾಗಿರ್ಬೋದು, ಧ್ಯಾನ ಚೌಹಾನ್ರಾಗಿರ್ಬೋದು, ಅವರು ಹಿಂದಿನ ಮನ್ವಂತರದಲ್ಲಿ ಮನುಷ್ಯರಾಗಿರ್ಬೋದು, ಹಿಂದಿನ ಗ್ರಹದಲ್ಲಿ ಮನುಷ್ಯರಾಗಿ ವಿಕಾಸ ಹೊಂದಿರೋರಾಗಿರ್ಬೋದು, ಇನ್ನು ಮುಂದಕ್ಕೆ ಹುಟ್ಟಿರ್ಬೋದು. ಇಂಥವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ವಿಕಾಸವನ್ನ, ಜೀವಿಗಳ ವಿಕಾಸವನ್ನದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ, ಅವರು ಸಹಾಯ ಮಾಡ್ತಾ ಇದ್ದಾರೆ. ಇವರು ಇಷ್ಟ ಬಂದಾಗ ಜನ್ಮವನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂತಂದ್ರೆ ಧ್ಯಾನ ಚೌಹಾನ್ರು ತಮ್ಮ ಶಿಷ್ಯರ ಮುಖಾಂತರ ಈ ವಿಕಾಸಕ್ಕೆ ಸಹಾಯ ಮಾಡ್ತಿದ್ದಾರೆ. ಇವರು ಹೇಗಿದ್ದಾರೆ ಅಂದ್ರೆ ಬಹಳ ನಿಸ್ವಾರ್ಥಿಗಳು, ಅಹಂಕಾರವಿಲ್ಲ, ಉದ್ವೇಗ ಇರುವುದಿಲ್ಲ, ಪ್ರಶಾಂತವಾಗಿರ್ತಾರೆ. ಇವರೆಲ್ಲರೂ ಜೀವನ್ಮುಕ್ತರು. ಬೇಕು ಅಂದಾಗ ಕೆಲವು ಸಮಯದಲ್ಲಿ ಅವರು ತಮ್ಮ ಜನ್ಮವನ್ನ ತೆಗೆದುಕೊಳ್ಬಹುದು. ಹೇಗ್ ತಗೊಳ್ತಾರೆ? ಜೀವನ್ಮುಕ್ತರಾದ್ಮೇಲೆ ಮತ್ತೆ ದೇಹ ತಾಯಿ ಗರ್ಭದಿಂದ ಬರಲ್ಲ. ಅವರು ಜೀವನ್ಮುಕ್ತರಾದಾಗ ಅವರ ದೇಹದ ಅಣುಗಳು ಆ ಸೂಕ್ಷ್ಮ ಲೋಕದಲ್ಲಿರುತ್ತೆ. ಆ ಅಣುಗಳನ್ನೆಲ್ಲ ಸಂಗ್ರಹಿಸಿ ದೇಹವನ್ನ ಧರಿಸಿ ಅವರು ವಿಕಾಸದ ಯೋಜನೆಗೆ ಸಹಕಾರವನ್ನ ನೀಡ್ತಕ್ಕಂಥವ್ರು ಆಗ್ತಾರೆ. ಇದು ಹೀಗೆ ಈಶ್ವರ ಸಂಕಲ್ಪವನ್ನ, ವಿಕಾಸ ನಿಯಮ ಏನಿದೆಯೋ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬೆಳವಣಿಗೆ ಆಗಬೇಕು ಅಂತಂದ್ರೆ ಈ ದೇವಗಣಗಳು, ಮಹರ್ಷಿಗಳು, ಅನೇಕರು ಇದರಲ್ಲಿ ಸಹಾಯ ಮಾಡ್ತಾ ಇರೋದನ್ನ ಇಲ್ಲಿ ಹೇಳ್ತಾರೆ. ಅದು ನಮಗ್ ಗೊತ್ತಾಗ್ತಾ ಇಲ್ಲ, ನಮ್ಮ ಮನಸ್ಸಿಗೆ ಅರ್ಥವಾಗೋದಿಲ್ಲ, ನಮ್ಮ ಬುದ್ಧಿಗೂ ಗ್ರಹಿಸಕ್ಕಾಗಲ್ಲ. ಇವರು ಹೇಗ್ ಮಾಡ್ತಾರೆ ಅಂತಂದ್ರೆ, ಈ ದೇವತೆಗಳು, ದೇವಗಣಗಳು ಅಂದ್ರೆ ಇರೋದು ಒಂದೇ, ಪರಾತ್ಪರ ಚೈತನ್ಯ ಒಂದೇ. ಆದರೆ ಈಗ ನಾವು ಹನುಮಂತ ಹೇಳ್ಬೋದು, ಶ್ರೀರಾಮ ಹೇಳ್ಬೋದು, ಕೃಷ್ಣ ಹೇಳ್ಬೋದು, ಇವರೆಲ್ಲ ಅವತಾರ ಪುರುಷರಷ್ಟೇ. ನಾವು ಅನ್ಕೊಳ್ತೀವಿ
ಪೂಜೆ ಮಾಡ್ಬಿಟ್ರೆ ನಮ್ಗೆ ವರ ಕೊಟ್ಬಿಡ್ತಾರೆ ಅಂತ. ಖಂಡಿತ ಹಾಗಲ್ಲ. ಇವರು ಅವ್ರು ಪೂಜೆ ಮಾಡದೇ ಇದ್ರು ಅವ್ರು ಶಾಪ ಕೊಡಲ್ಲ, ಪೂಜೆ ಮಾಡಿದ್ರು ಕೂಡ ಅವರಿಗೆ ಇದ್ ಮಾಡಲ್ಲ. ಹೇಗಿರ್ಬೇಕು ಅಂದ್ರೆ ನಿಸ್ವಾರ್ಥವಾಗಿ ಈಶ್ವರನ ವಿಕಾಸ ಯೋಜನೆಗೆ ಯಾರು ಸಹಾಯ ಮಾಡ್ತಾರೋ ಅವರಿಗೆ ಅದು ತಾನಾಗಿ ಅವರಿಗೆ ಸಹಾಯ ದೊರಕುತ್ತೆ. ನಮ್ಗೆ ದೇವಗಣಗಳು ಮಾನವನನ್ನು ರಕ್ಷಿಸ್ತಾ ಇದ್ದಾರೆ. ಅವರು ನಿಜವಾಗ್ಲೂ ರಕ್ಷಿಸೋದೇ ಇಲ್ಲ, ಭಯಪಡಿಸೋದೇ ಇಲ್ಲ. ಈಗ ಗ್ರಾಮ ದೇವತೆಗೆ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಶಾಪ ಕೊಟ್ಬಿಡುತ್ತೆ, ಬರ ಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ. ಖಂಡಿತ ಅವರು ದೇವತೆಗಳು ಯಾವತ್ತೂ ಯಾರಿಗೂ ತೊಂದರೆ ಮಾಡಲ್ಲ. ಅವರೆಲ್ಲರೂ ಕೂಡ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಒಂದು ಕರ್ಮ ನಿಯಮ ಇದೆ, ಒಂದು ಯೂನಿವರ್ಸಲ್ ಲಾ ನಿಯಮಗಳಿದೆ, ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಕರ್ಮ ನಿಯಮ ದೈವಿ ಸಂಕಲ್ಪಕ್ಕೆ ಕಟ್ಟು ಬಿದ್ದವರು. ಯಾವುದು ಕರ್ಮ ಅವ್ರಿಗೇನೋ ಸಹಾಯ ಮಾಡಬೇಕು ಅಂತ, ದೇವತೆಗಳಿಗೆ ಸಹಾಯ ಪಡ್ಕೊಳ್ಬೇಕು ಅಂತ ಅವ್ರಿಗೇನಾದ್ರು ಕರ್ಮದಲ್ಲಿ ಬಂದಿದ್ರೆ ಇವ್ರು ಹೋಗಿ ಸಹಾಯ ಮಾಡ್ತಾರೆ. ಈಗ ಫ್ಲಡ್ಸ್ ಬರುತ್ತೆ, ಕೆಲವರು ಉಳ್ಕೊಳ್ತಾರೆ, ಕೆಲವರು ಸತ್ತು ಹೋಗ್ತಾರೆ. ಯಾಕೆ ಅಂತಂದ್ರೆ ಅವ್ರು ಬದುಕಬೇಕು ಅಂದಾಗ ಇವರು ಅವರನ್ನ ಸಹಾಯಕರಾಗಿ ಹೋಗಿ ಅವರನ್ನು ರಕ್ಷಣೆ ಮಾಡಿರ್ತಾರೆ. ಎಲ್ಲರೂ ಸತ್ತೋಗಿರ್ತಾರೆ, ಒಂದಿಬ್ರು ಮಕ್ಕಳು ಎಲ್ಲೋ 15 ದಿನ ಆದ್ರೂ ಭೂಮಿಯಲ್ಲಿ ಉದ್ಗೋಗಿರ್ತಾರೆ, ಆದ್ರೂ ಕೂಡ ಬದುಕಿ ಉಳಿಬೇಕಾದ್ರೆ ಇವ್ರ ರಕ್ಷಣೆಯಿಂದ ಅವ್ರು ಉಳ್ಕೊಂಡಿರ್ತಾರೆ. ಅಂದ್ರೆ ಕರ್ಮ ನಿಯಮ, ನಾವು ಯಾರಾದ್ರೂ ಉಳಿಬೇಕು, ಉದ್ಧಾರ ಆಗ್ಬೇಕು ಅಂತ ಅವ್ರ ಕರ್ಮದಲ್ಲಿ ಏನಾದ್ರೂ ಬಂದಿದ್ರೆ ಇವ್ರು ಹೋಗಿ ಸಹಾಯ ಮಾಡ್ತಾರೆ. ಅದಿಲ್ದೇನೆ ನಾವು ಕೇಳ್ಕೊಂಡು ವರ ಬೇಡ್ಕೊಂಡು ಪೂಜೆ ಮಾಡಿದ್ರೆ ನಮ್ಗೆ ಸಹಾಯ ಆಗುತ್ತೆ ಅಂತ ಖಂಡಿತ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಈ ಒಂದು ಅಂಶವನ್ನ ಸೀಕ್ರೆಟ್ ಡಾಕ್ಟರ್ನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಇವರು ನಿರಂಕುಶ ಪ್ರಭುಗಳಲ್ಲ. ಎಲ್ಲ ಯಾವ ಮತಗಳು ಬಂತು ಅದನ್ನ ಮಾನವ ರೂಪನಿಗೆ ದೇವರುಗಳು ರಕ್ಷಿಸುವುದಕ್ಕಾಗಿ ಅದನ್ನ ದೇವತೆಗಳು ಅಂತಂದ್ರೆ ಅವತಾರ ಪುರುಷರು ಬಂದು ಮಾನವನ ಉದ್ಧಾರಕ್ಕಾಗಿ ಮತಗಳ ಜ್ಞಾನ ಬೋಧೆಯನ್ನ ಕೊಟ್ರು. ನಂತರ ಆ ಮತಗಳ ಅಂತ ಇವರು ಫಾಲೋಯರ್ಸ್ ಮಾಡ್ಕೊಂಡಿರೋದು ತಮ್ಮ ಸ್ವಾರ್ಥಕ್ಕಾಗಿ. ಕೀಳು ಸ್ವಭಾವಗಳು, ಅದರಿಂದ ಏನ್ ಮಾಡ್ಬೇಕು, ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಸ್ವಭಾವಗಳನ್ನ, ಸ್ವಾರ್ಥವನ್ನ ಗೆದ್ದು ನಿಜವಾದ ಸತ್ಯ ಏನಂದ್ರೆ ನಿನ್ನಲ್ಲಿರ್ತಕ್ಕಂಥ ಉನ್ನತಾತ್ಮ ತನ್ನ ಎಲ್ಲಿಂದ ಬಂದು ಅಲ್ಲಿಗೆ ಹೋಗೋದು, ಆ ಕಡೆ ನೀನು ಕೆಲಸ ಮಾಡಿದ್ರೆ ಆಗ ಈ ಜನ್ಮದಲ್ಲೇ ನಮ್ಮೊಡನೆ ಬಂದು ನಿಮಗೆ ಉದ್ಧಾರ ಮಾಡೋದಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನಿಜವಾದ ತತ್ವ ಏನು? ವ್ಯಕ್ತಿಗತವಾಗಿ ದೇಹಾತ್ಮ ಅನುಕೂಲ ಕೇಳಿದ್ರೆ ಅವ್ರು ಸಹಾಯ ಮಾಡಲ್ಲ. ಏನ್ ಮಾಡ್ಬೇಕು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಪಕ್ಕಕ್ಕಿಟ್ಟು ಗೆದ್ದು ನಿಜವಾದ ಅಂತರಾತ್ಮನ ಉದ್ದೇಶವನ್ನ ತಿಳ್ಕೊಂಡು ಹೋಗತಕ್ಕಂತ ಸಾಮರ್ಥ್ಯವನ್ನ ನೀವು ಈಗ ಶುರು ಮಾಡ್ಕೊಂಡ್ರೆ, ಸತ್ಯದ ಕಡೆ ಹೊರಟ್ರೆ ಅಲ್ಲಿ ನಾವು ನಿಮಗೆ ಸಹಾಯಕ್ಕೆ ಬರ್ತೀವಿ ಅಂತ ಮಹಾತ್ಮರು ಹೇಳ್ತಾರೆ. ಈ ರೀತಿ ಜೀವ ವಿಕಾಸಕ್ಕೆ ವಿಕಾಸ ಆಗೋದಿಕ್ಕೆ ಬರೀ ಈ ಭೂಮಿ ಮೇಲೆ ಇರ್ತಕ್ಕಂಥವರೆಲ್ಲ ಸೂಕ್ಷ್ಮ ಲೋಕದಲ್ಲಿ ವಾಸ ಮಾಡ್ತಿರ್ತಕ್ಕಂಥವರು ಕೂಡ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನ ಇಟ್ಕೊಳ್ಬೇಕು. ಯಾಕೆಂತಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅದಕ್ಕೊಂದು ಪ್ರೇರಕ ಶಕ್ತಿಯಾಗಿ ಇನ್ನೊಬ್ರು ಸಹಾಯ ಬೇಕಾಗತ್ತೆ. ಇದು ಒಳ್ಳೇದಕ್ಕೆ ಮಾತ್ರ ಇವರು ಸಹಾಯವನ್ನ ಮಾಡ್ತಾ ಇದ್ದಾರೆ. ವಿಕಾಸಕ್ಕೆ ಯಾರು ಸಹಕಾರ ಕೊಡ್ತಾರೋ ಅವ್ರಿಗವರು ಸಹಾಯ ಮಾಡ್ತಾರೆ. ಈ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಳ್ಬೇಕು, ಈ ಆಳವಾದ ಜ್ಞಾನವನ್ನ ತಿಳ್ಕೊಳ್ಬೇಕು. ಮತ್ತೆ ಇನ್ನೊಂದು ಹೇಳ್ತಾರೆ, ಪ್ರಕೃತಿಯಲ್ಲಿ ಪ್ರತಿ ವಸ್ತುವು ತನ್ನ ಈಗಿನ ಸ್ಥಿತಿಗಿಂತಲೂ ಉತ್ತಮ ಸ್ಥಿತಿಯನ್ನ ಹೊಂದುವುದಕ್ಕೆ ಸದಾ ಪ್ರಯತ್ನ ಮಾಡ್ತದೆ. ಯಾಕೆಂದ್ರೆ ಇನ್ನರ್ ಅರ್ಜಿ ಏನಂತಂದ್ರೆ ನಾನು ಏನಾಗಿದ್ದೀನೋ ಇನ್ನು ಮುಂದಕ್ಕೆ ಹೋಗ್ಬೇಕು, ವಿಕಾಸ ಆಗ್ಬೇಕು, ಅದು ಇದ್ದೇ ಇರುತ್ತೆ. ಆದ್ರೆ ಈ ಭೌತಿಕ ಜಗತ್ನಲ್ಲಿ ಸಿಕ್ಕಾಕೊಂಡಾಗ ಆ ಮುಂದಿನ ದೃಷ್ಟಿ ಮರ್ತೋಗ್ಬಿಟ್ಟಿತ್ತು. ನಮ್ಮ ಗುರಿ ನಾವು ಹುಟ್ಟುವಾಗ್ಲೇ ನಾನು ಈ ರೀತಿ ಮುಂದುವರಿಬೇಕು, ಜ್ಞಾನ ಬೆಳೆಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹುಡ್ತೀವಿ. ಈ ಪ್ರಪಂಚಕ್ಕೆ ಬಂದ್ಮೇಲೆ ಆಕರ್ಷಣೆ ತುತ್ತಾಗ್ಬಿಟ್ಟು ಗುರಿ ಮರ್ತೋಗ್ಬಿಟ್ಟಿರ್ತೀವಿ. ಆದ್ರೂ ಕೂಡ ಪ್ರತಿ ವಸ್ತು ನಾವಂತೀವಿ, ಜಿರಳೆನ ಸಾಯಿಸಬಾರ್ದು, ಆ ಪ್ರಾಣಿನ ಕೊಲ್ಲಬಾರ್ದು. ಈ ಸೃಷ್ಟಿಯಲ್ಲಿ ಒಂದ್ ಸಾಯುತ್ತೆ, ಇನ್ನೊಂದು ಪ್ರಾಣಿ ಮೇಲೆ ಇನ್ನೊಂದು ಪ್ರಾಣಿ ಅವಲಂಬಿತಿರುತ್ತೆ. ಜಿಂಕೆಯನ್ನ ಹುಲಿ, ಸಿಂಹ ಇದು ತಿನ್ನುತ್ತೆ, ಅಥವಾ ಸಣ್ಣ ಹಾವು ಕಪ್ಪೆನ್ ತಿನ್ನುತ್ತೆ, ಅದಕ್ಕೆ ಆಹಾರವೇ ಅದು. ಇಲ್ಲಿ ಏನಾಗುತ್ತೆ, ಈ ಸಣ್ಣ ಜಂತುಗಳನ್ನ ಅಥವಾ ಈ ಪ್ರಾಣಿಗಳು ಸಾಯಿಸಿದಾಗ ಅಯ್ಯೋ ಪಾಪ ಅದನ್ನ ಸಾಯಿಸ್ಬಿಟ್ರಲ್ಲ ಅಂತಲ್ಲ, ಅದನ್ನ ಹೇಳ್ತಾರೆ
ಈ ಸಾವಿನಿಂದ ಅದು ಮುಂದಿನ ವಿಕಾಸಕ್ಕೆ ಸಹಾಯವಾಗತ್ತೆ. ಇಲ್ಲೇ ಇರಬೇಕು ಅಂತಲ್ಲ, ಈಗ ಜಿಂಕೆಯಾಗೆ ಇರಬೇಕಾಗಿಲ್ಲ, ಅದು ಎವಲ್ಯೂಷನ್ ಅಲ್ಲಿ ಇನ್ನೂ ಒಂದು ಹಂತಕ್ಕೆ ಮೇಲೆ ಹೋಗ್ಬೇಕಾದ್ರೆ ಅದಕ್ಕೊಂದು ಪೀರಿಯಡ್ ಇರುತ್ತೆ. ಅದಕ್ಕಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಮಾಂಸಾಹಾರಿ ಪ್ರಾಣಿಗಳನ್ನ ಸೃಷ್ಟಿಯಾಗಿದೆ. ಅದು ಆಹಾರ ಅಷ್ಟೇ, ಅದು ಆಸೆಯಿಂದ ತಿನ್ನಲ್ಲ, ಆಹಾರ ಬೇಕೋ ತಿನ್ನುತ್ತೆ ಅಷ್ಟೇನೆ. ಈಗ ಅನ್ ಅದರಿಂದ ನಾವು ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ವಿಕಾಸದಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಪಾಠ ಕಲಿತು ಮುಂದಿನ ಹಂತಕ್ಕೆ ಹೋಗೋದೇ ಮುಖ್ಯವಾದಂತಹದ್ದು. ಈಗ ಇನ್ನು ಏನ್ ಹೇಳ್ತೀವಿ, ಬಲಹೀನರು ಶಕ್ತಿವಂತರು, ಸರ್ವೈವಲ್ ಫಾರ್ ಫಿಟೆಸ್ಟ್ ಅಂತೀವಿ. ಶಕ್ತಿವಂತರು ಉಳ್ಕೊಳ್ತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ಲಿ, ಹೋರಾಟದಲ್ಲಿ ಶಕ್ತಿವಂತರು ಉಳ್ಕೊಳ್ತಾರೆ, ಬಲಹೀನರು ಸಾಯ್ತಾರೆ. ಅಂದ್ರೆ ಈ ಹೋರಾಟದಲ್ಲಿ ನಮ್ಮ ಬಲಹೀನತೆ ಏನಿದೆ ಆ ಶಕ್ತಿಯನ್ನ ಪಡ್ಕೊಂಡ್ರೆ ಅವರು ಉಳ್ಕೊಳ್ತಾರೆ. ಅಂದ್ರೆ ಈ ಸೋಲು ಮುಂದೆ ಜಯಕ್ಕೆ ಕಾರಣವಾಗತ್ತೆ. ಈ ಸೋಲು ಮನುಷ್ಯನಿಗೆ ನಾನಿನ್ನೂ ಧೈರ್ಯವಾಗಿ ಎದುರಿಸ್ಬೇಕು ಅಂತಕ್ಕಂಥ ಸಾಮರ್ಥ್ಯ ಮುಂದಿನ ಜನ್ಮಕ್ಕೆ ಅದನ್ನು ಅವನು ಕಲ್ತ್ಕೊಳ್ತಾನೆ. ಅಂದ್ರೆ ಜೀವ ವಿಕಾಸಕ್ಕೆ ಎಲ್ಲ ಹಂತಗಳು ಬೇಕು. ಇದು ಒಳ್ಳೆಯದು, ಇದು ಚುರುಕು ಅಂತ ಅನ್ನೋದು ಅಲ್ಲ ಅನ್ನೋದು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ನಿಯಮ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಇನ್ನೊಂದು ಪ್ರಾಣಿನೋ ಇನ್ನೊಂದು ಮನುಷ್ಯರನ್ನು ತೊಂದರೆ ಮಾಡಿದ್ರೆ ಅದು ದುಷ್ಕರ್ಮವಾಗಿ ಕರ್ಮಕ್ಕೆ ಸಿಕ್ಕಾಕೊಂಡು ಅನೇಕ ಜನ್ಮಗಳನ್ನ ತೆಗೆದುಕೊಂಡು ತನ್ನ ಗುರಿ ತಲುಪೋದಕ್ಕೆ ನಿಧಾನವಾಗತ್ತೆ. ಈ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಪ್ರಾಣಿಗಳು ಸಸ್ಯಗಳು ನಡೆಯುತ್ತೆ. ಆದ್ರೆ ಮನುಷ್ಯನಿಗೆ ಬಂದಾಗ ಅವನು ಈ ಸಂಕಲ್ಪವನ್ನು ತಿಳ್ಕೊಂಡು ತನ್ನ ಏನಾಗಬೇಕು, ನಾನು ಮುಂದೆ ಮಾನವನಾಗಿರೋನು ದಿವ್ಯ ಗುಣಗಳನ್ನ ಬೆಳೆಸ್ಕೊಂಡು ದೇವ ಮಾನವನಾಗಬೇಕು, ಆ ಈಶ್ವರ ಸಂಕಲ್ಪದಂತೆ ನಾನು ಜೀವ ವಿಕಾಸವನ್ನ ಬೆಳೆಸೋದಿಕ್ಕೆ ಪ್ರಯತ್ನ ಪಡತಕ್ಕಂಥದ್ದೇ ನನ್ನ ಧರ್ಮ. ನಾನು ಏನಾಗಿದ್ಯೋ ಇನ್ನು ಒಳ್ಳೆಯ ಗುಣಗಳನ್ನ, ನಾನೇನು ಸ್ವಾರ್ಥ ಇದೆ, ನಿಸ್ವಾರ್ಥವಾಗಿ ಬೆಳೆದ್ರೆ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ. ಸ್ವಾರ್ಥದಿಂದ ಪ್ರಪಂಚಕ್ಕೆ ನಾವು ಏನ್ ಮಾಡ್ತೀವಿ, ಹಾನಿ ಉಂಟಾಗತ್ತೆ. ತಾನೂ ಬೆಳಿಬೇಕು, ಇತರನನ್ನು ಬೆಳೆಸ್ಬೇಕು ಅಂತಕ್ಕಂಥದ್ದು ಈ 6 ಅಂಶಗಳು ನಮ್ಗೆ ಸಾರಾಂಶವಾಗಿ ಇದರಲ್ಲಿ ಎಂ.ತೆ ಹಾಸ್ಕಿನ್ ಅವರು ನಮ್ಗೆ ಮಂದಟ್ ಮಾಡ್ತಾರೆ. ಇನ್ನು ಕೆಲವು ಎವಿಡೆನ್ಸಸ್ ಅಂತ ಹೇಳ್ತಾರೆ, ಅದನ್ನ ಸಮಯವಾಯ್ತು. 5 ಎವಿಡೆನ್ಸಸ್ ಹೇಳ್ತಾರೆ. ಅದು ಸುಮ್ಮನೆ ಒಂದು ಸೂಕ್ಷ್ಮವಾಗಿ ಹೇಳಿ ನಿಲ್ಲಿಸ್ಬಿಡ್ತೀನಿ ಇಲ್ಲಿ. ಸೀಕ್ರೆಟ್ ಡಾಕ್ಟ್ರಿನ್ಗೆ ಮುಖ್ಯವಾಗಿ ಎವಿಡೆನ್ಸ್ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ, ರುಜುವಾತು ಮಾಡಲ್ಪಟ್ಟ 5 ಸತ್ಯಾಂಶಗಳು. ಏನು? ಸೀಕ್ರೆಟ್ ಡಾಕ್ಟ್ರಿನ್ನು ನಾಸ್ತಿಕವಾದ ಅಲ್ಲ, ನಾಸ್ತಿಕತೆಯನ್ನ ಬೋಧಿಸುವುದಿಲ್ಲ. ಇದೆಲ್ಲ ಏನು, ನಾವು ರಾಮ ಕೃಷ್ಣ ದೇವ್ರಿಗೂ ವಿಗ್ರಹಾರಾಧನೆ ಮಾಡಲ್ಲ. ನಿಜವಾದ ದೇವರು ಅನ್ನೋದು ಒಂದೇ ಪರಾತ್ಪರ ಚೈತನ್ಯ, ಇದು ಸತ್ಯ. ಎಲ್ಲರೂ ಪೂಜೆ ಮಾಡೋದು ಆ ಶಕ್ತಿಗೆ, ಆ ಚೈತನ್ಯಕ್ಕೆ. ನಾವು ಏನ್ ಮಾಡಿದೀವಿ, ಮನುಷ್ಯ ಮಾನವ ರೂಪದಲ್ಲಿ ಒಂದು ವಿಗ್ರಹಗಳನ್ನ ಸೃಷ್ಟಿ ಮಾಡಿ ಇದೇ ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ. ಇದು ಸೀಕ್ರೆಟ್ ಡಾಕ್ಟ್ರಿನ್ ಮೂಲ ಗ್ರಂಥ ಒಪ್ಪಲ್ಲ. ಅಂದ್ರೆ ಅವಾಗ ಏನಾಗುತ್ತೆ, ನಾವು ಕಿತ್ತಾಡ್ತೀವಿ. ನಮ್ಮ ಜೇಸಸ್ ಶ್ರೇಷ್ಠ, ನಮ್ಮ ಪೈಗಂಬರ್ ಶ್ರೇಷ್ಠ, ನಮ್ಮ ಜೈನರು ಬುದ್ಧರು ಶ್ರೇಷ್ಠ, ನಮ್ಮ ರಾಮ ಶ್ರೇಷ್ಠ, ಕೃಷ್ಣ ಅಂತ ಕಿತ್ತಾಡ್ತೀವಿ. ಎಲ್ಲಕ್ಕೂ ಮೂಲ ಒಂದೇ ಸತ್ಯ, ಪರಾತ್ಪರ ಚೈತನ್ಯ. ನಂತರ ಇನ್ನೊಂದು, ವಿಶ್ವ ಸೃಷ್ಟಿ ರಚನೆ ಎಲ್ಲೂ ಕೂಡ ಒಬ್ಬ ಸೃಷ್ಟಿಕರ್ತ ಇದ್ದಾನೆ. ಆ ಸೃಷ್ಟಿಕರ್ತ ಗ್ರೇಟ್ ಆರ್ಕಿಟೆಕ್ಟ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತೀವಿ. ಅವನೊಂದು ಪ್ಲಾನ್, ಪ್ರೋಟೋಟೈಪ್ ಇದೆ, ಹೇಗೆ ಈ ಪ್ರಪಂಚ ನಡಿಬೇಕು ಅಂತ ಒಂದು ಕಲ್ಪನೆ ಮಾಡ್ಕೊಂಡಿದ್ದಾನೆ. ಆ ಕಲ್ಪನೆಗೆ ಅನುಸಾರವಾಗಿ ಅದಕ್ಕೆ ಬುದ್ಧಿಶಾಲಿಗಳಾದಂಥ ದೇವಗಣಗಳನ್ನ ಇವರು ಸಹಾಯದಿಂದ ಈ ಪ್ರಪಂಚವನ್ನ ಮುಂದುವರಿಸ್ತಿದ್ದಾನೆ. ಯಾವ ರೀತಿ ಒಂದು ಮನೆ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ ಹತ್ರ ಒಂದು ಪ್ಲಾನ್ ಹಾಕ್ಸಿ ಮೇಸ್ತ್ರಿ ಹಿಡಿದು ಗಾರೆ ಕೆಲಸ ಇಟ್ಕೊಂಡು ಮನೆ ಕಟ್ತೀವಲ್ಲ, ಆ ರೀತಿ ಪ್ಲಾನ್ ಇದ್ರೂ ಕೂಡ ಕೆಲಸ ಮಾಡೋರು ಬೇರೆ. ಇಲ್ಲಿ ಪ್ಲಾನ್ ಹಾಕಿದವನೇ ಯಾರು, ಯಾವ ರೀತಿ ಮಾಡೋಕೆ ಮಾರ್ಗದರ್ಶನ ಕೊಡೋದಕ್ಕೆ ಗ್ರೇಟ್ ಆರ್ಕಿಟೆಕ್ಟ್ ಆಫ್ ದ ವೀಲ್ಸ್, ಅದನ್ನ ಬ್ರಹ್ಮ ಅಂತ ಕರಿತೀವಿ. ಅದು ಒಂದು ಸತ್ಯವಾಗಿರ್ತಕ್ಕಂಥ, ನಿಜವಾಗ್ಲಿ ನಡೀತಾ ಇರ್ತಕ್ಕಂಥದ್ದು.
ಹೀಗೆ ಈ ಮುಖ್ಯವಾದಂತ ವಿಚಾರದಲ್ಲಿ ಈ ಪದಾರ್ಥವು ಈ ಪ್ರಕೃತಿ ಅಂತಕ್ಕಂಥದ್ದು ನಮಗೆ ನಿತ್ಯ ಅಂತ ಹೇಳಕ್ ಬರಲ್ಲ. ಈ ವ್ಯಕ್ತವಾದಾಗ ಅದು ವಸ್ತುವಾಗತ್ತೆ, ಅವ್ಯಕ್ತ ಸ್ಥಿತಿಯಲ್ಲಿ ಅದು ಮೂಲ ತತ್ವವಾಗಿರತ್ತೆ. ಇದು ಆ ಸೃಷ್ಟಿಕರ್ತನ ಸಂಕಲ್ಪಗಳಿಗೆ ಅನುಸಾರವಾಗಿ ಅದು ಬದಲಾವಣೆ ಆಗ್ತಾ ಇರುತ್ತೆ ಮ್ಯಾಟ್ರು. ಅಂದ್ರೆ ಖನಿಜವಾಗಿರೋದು ಸಸ್ಯ ಆಗುತ್ತೆ, ಸಸ್ಯ ಆಗೋದು ಪ್ರಾಣಿ, ಪ್ರಾಣಿಯಾದ ಮಾನವ ಆಗುತ್ತೆ. ಅದು ಆ ಉಪಾಧಿಗಳಿಂದ ತೆಗೆದುಕೊಂಡು ಬೆಳವಣಿಗೆ ಆಗ್ತಾ ಇರುತ್ತೆ. ಇದಕ್ಕೆ ಸಹಾಯ ಮಾಡೋದಕ್ಕೆ ಅವತಾರ ಪುರುಷರು ಅಂತಕ್ಕಂಥದ್ದು ಅನೇಕ ಬೋಧಕರು, ಜ್ಞಾನಿಗಳು ಬಂದಿದ್ದಾರೆ. ಹರ್ಮಿಸ್ ಬಂದಿದ್ದಾರೆ, ಒಸೈಸ್, ಜೊರಾಸ್ಟ್ರಿಯನ್ನು, ಕೃಷ್ಣ, ಜೀಸಸ್, ಇವರೆಲ್ಲರೂ ಸಹಾಯಕ ಮಾಡಕ್ ಬಂದಿದ್ದವರು. ಅವರೇ ದೇವರುಗಳಲ್ಲ, ದೇವರು ಒಬ್ಬನೇ. ಆ ಪರಾತ್ಪರ ಚೈತನ್ಯದ ಆದೇಶದಂತೆ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಹೀಗೆ ಇದು ನಿಜವಾದಂತ ಅನಾದಿ ಕಾಲದಿಂದ ನಮ್ಮ ಅನೇಕ ಪೂರ್ವಜರು ಕೂಡ ಈ ಸತ್ಯವನ್ನ ತಿಳ್ಕೊಂಡಿದ್ದಾರೆ. ಒಂದು ವ್ಯಕ್ತವಾಗಿರೋದು ಸೃಷ್ಟಿ ಅಂತ ಹೇಳ್ತೀವಿ, ಅವ್ಯಕ್ತ ಸ್ಥಿತಿ ಪ್ರಳಯ ಅಂತೀವಿ. ಈ ಕಾಲಚಕ್ರದಲ್ಲಿ ಈ ಒಂದು ಲಾ ಆಫ್ ಪೀರಿಯಾಡಿಸಿಟಿ, ಇದನ್ನ ಸೀಕ್ರೆಟ್ ಡಾಕ್ಟರ್ನಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಒಟ್ಟು ಸಾರಾಂಶ ನಮಗೆ ತಿಳಿಯೋದೇನಂತಂದ್ರೆ, ಸೀಕ್ರೆಟ್ ಡಾಕ್ಟರ್ನಲ್ಲಿ ಯಾವ ರೀತಿ ಈ ಜಗತ್ತು ಉತ್ಪತ್ತಿ ಆಯ್ತು, ಇದನ್ನ ಯಾರು ನಡೆಸ್ತಾ ಇದ್ದಾರೆ, ಇದರ ಹಿನ್ನೆಲೆಯಲ್ಲಿ ಯಾರ್ಯಾರು ದೇವತೆಗಳಿದ್ದಾರೆ, ದೇವಗಣಗಳಿದ್ದಾರೆ, ಇದು ನಿಜವಾದ ಶಾಶ್ವತವೇ, ನಾವು ಈ ಪ್ರಪಂಚನೇ ಶಾಶ್ವತವ, ನಿಜವಾದ ಯಾವ್ದು ಶಾಶ್ವತ ಅಂತಕ್ಕಂಥ ವಿಚಾರವನ್ನ ನಮ್ಮ ಮನವರಿಕೆ ಮಾಡ್ಕೊಳ್ಳೋದಿಕ್ಕೆ ಯಾಂತಿ ಹಾಸ್ಕಿನ್ ಅವರು ಮೇಡಮ್ ಬ್ಲಾವರ್ಸ್ಕಿ ಬರೆದಿರ್ತಕ್ಕಂಥ ಸೀಕ್ರೆಟ್ ಡಾಕ್ಟರ್ನಲ್ಲಿ ಇರ್ತಕ್ಕಂಥ ಮುಖ್ಯ ಅಂಶಗಳನ್ನ ಇಲ್ಲಿ ಅವರು ನಮೂದಿಸಿದ್ದಾರೆ. ಧನ್ಯವಾದಗಳು. ಶ್ರೋತೃ ಬಂದವರೇ, ಇದುವರೆಗೂ ಸೋದರಿ ಪಾರ್ವತಮ್ಮನವರ ದಿವ್ಯ ಜ್ಞಾನ ಮಕರಂದ ಈ ವಿಷಯವಾಗಿ ಮಾತಾಡಿದ್ದಾರೆ. ತಮ್ಮಲ್ಲಿ ಏನಾದ್ರೂ ಕ್ವಶನ್ಸ್ ಇದ್ರೆ 2 ಕ್ವಶನ್ಸ್ ಕೇಳ್ಬೋದು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೀನಿ. ಈ ವಿಚಾರವೇ ಬಹಳ ಡ್ರೈ, ಸೃಷ್ಟಿ ಬಹಳ ಆಸಕ್ತಿ, ಇದು ಸ್ವಲ್ಪ ಕ್ಲಿಷ್ಟವೂ ಇದೆ. ಸೀಕ್ರೆಟ್ ಡಾಕ್ಟ್ರಿನ್ ತುಂಬಾ ಗಂಭೀರವಾಗಿದೆ ಮೇಡಮ್, ತುಂಬಾ ಗಂಭೀರವಾದ ವಿಚಾರ. ಯಾಕೆಂದ್ರೆ ಯಾರು ಹೆಂಗಾಯ್ತು ಅಂತ ಯಾರು ಚಿಂತನೆ ಮಾಡ್ತಾರೋ ಅವರುಗಳಿಗೆ ಇದು ಯಾಕೆಂದ್ರೆ ಆನಿ ಬೆಸೆಂಟ್ರು ಅವರಿಗೆ ಬಂದ ಸಂಶಯಗಳಿಗೆಲ್ಲನೂ ಉತ್ತರ ಸಿಗದೆ ಇದ್ದಾಗ ಸೀಕ್ರೆಟ್ ಡಾಕ್ಟರ್ ಓದ ತಕ್ಷಣ ಅವರಿಗೆ ಎಲ್ಲ ಉತ್ತರ ಸಿಕ್ಬಿಟ್ಟು ಕುಣಿದಾಡ್ಬಿಟ್ರು. ಹಾಗೆ ಯಾರು ಜಿಜ್ಞಾಸೆಗಳಿದಾರೋ, ನಾನು ಎಲ್ಲಿಂದ ಬಂದೆ, ಯಾಕೆ ಈ ರೀತಿ ತೊಂದರೆಗಳಾಗ್ತಿದೆ, ಸೃಷ್ಟಿ ಅನ್ನೋದು ಯಾರು ಮಾಡಿದ್ರು, ದೇವರು ಅವರೊಬ್ರು ಕಿತ್ತಾಡ್ತಾ ಇದಾರಲ್ಲ, ನಿಜವಾದ ದೇವ್ರು ಯಾರು ಅಂತ ಯಾರು ಅದರ ಬಗ್ಗೆ ತರ್ಕ ಮಾಡ್ತಾರೋ, ಚಿಂತನೆ ಮಾಡ್ತಾರೋ ಅವರಿಗೆ ನಮಗೆ ಸರಿಯಾದ ಉತ್ತರ ಈ ಸೀಕ್ರೆಟ್ ಡಾಕ್ಟ್ರಿನು ಕೊಡುತ್ತೆ. ಮುಖ್ಯವಾಗಿ ನಾನು ಥಿಯಾಸಫಿಕಲ್ ಸೊಸೈಟಿಗೆ ಸೇರೋದಕ್ಕೆ ಕಾರಣ, ನಾನು ಸೇರುವಾಗ ಚಿಂತಾಮಣಿ ಅಂತ ಹೇಳಿದ್ರಲ್ವಾ, ಸೀಕ್ರೆಟ್ ಡಾಕ್ಟ್ರಿನ್ ಬಗ್ಗೆನೆ ಸುಕೃಷ್ಣಮೂರ್ತಿ ಅವರು ಚಿಂತಾಮಣಿಯಲ್ಲಿ ಕ್ಯಾಂಪ್ ಮಾಡಿದ್ರು. ನನ್ಗೆ ಮೊದಲಿಂದ ಜಿಜ್ಞಾಸೆ ಇತ್ತು, ಏನಿದು ಸೂರ್ಯ ಚಂದ್ರ ಸೃಷ್ಟಿ ಇಷ್ಟೆಲ್ಲ ಇದೆಯಲ್ಲ, ಇದು ಯಾರು ಮಾಡ್ತಾರೆ? ಸುಮ್ಮನೆ ನಾನೇ ಪ್ರಶ್ನೆ ಹಾಕೊಳ್ತೀನಿ. ನಮ್ಮ ತಂದೆಯವ್ರನ್ನೂ ಕೇಳ್ತಿದ್ದೆ, ಏನೋಮ್ಮ ನನ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಅಲ್ಲಿ ಸೊಸೈಟಿ ಇದೆ, ಅಲ್ಲಿ ಏನಾದ್ರು ಹೇಳ್ತಾರೆ ಹೋಗು ಅಂತಿದ್ರು. ನಾನು ಸ್ಟೂಡೆಂಟ್ ಆದ್ರೆ ಅಷ್ಟು ಹೋಗಕ್ ಆಗ್ತಿರ್ಲಿಲ್ಲ. ಯಾವಾಗ ನಾನು ಕೆಲ್ಸಕ್ಕೆ ಸೇರಿದ್ಮೇಲೆ ವೆಂಕಟಸ್ವಾಮಿ ರೆಡ್ಡಿ ಇವರು ನನಗೆ ಹೇಳಿದ್ರು, ನಿಮ್ಮೂರಲ್ಲಿ ನಡೀತೆ ಬಾರಮ್ಮ ಅಂತ. ಅದು ಸೀಕ್ರೆಟ್ ಡಾಕ್ಟ್ರಿನ್ ಬಗ್ಗೆನೇ ನನ್ಗೇನ್ ವಿಚಾರ ಗೊತ್ತಿರ್ಲಿಲ್ಲ. ಎಲ್ಲ ಸುಕೃಷ್ಣಮೂರ್ತಿ, ರುಕ್ಮಣಿ, ರಾಧಾ ಇವರೆಲ್ಲ ಬಂದಿದ್ರಲ್ಲ, ಎಲ್ಲ ನನ್ಗೇನ್ ಬೇಕೋ ಅದನ್ನೇ ಹೇಳ್ತಾ ಇದ್ರೆ ನನ್ಗೆ ಬಹಳ ಖುಷಿ ಆಯ್ತು. ಕೇಳಿದ್ದು ಫಸ್ಟ್ ಟೈಮು, ಆವಾಗಲೇ ನನ್ನ ಮೆಂಬರ್ ಆಗ್ಬಿಟ್ಟೆ ಅಲ್ಲೇನೆ. ಹಾಗೆ ಚಿಂತನೆ ಮಾಡ್ಬೇಕು. ಬ್ಯಾಕ್ ಗ್ರೌಂಡ್ ಇದ್ರೆ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಹುಟ್ಟುತ್ತದೆ. ಯಾಕೆಂದ್ರೆ ಸೀಕ್ರೆಟ್ ಡಾಕ್ಟರ್ ಕಂಪ್ಲೀಟ್ ಸೈನ್ಸೇ. ಅದಕ್ಕೆ ನ್ಯೂಟನ್ ಟೇಬಲ್ ಮೇಲೆ ಇದು ರೆಫರೆನ್ಸ್ ಬುಕ್ ಆಗಿ ಇಟ್ಕೊಂಡಿದ್ರಂತೆ ಅವರು. ಅದೇ ದೊಡ್ಡ ಜ್ಞಾನಿ ನ್ಯೂಟನ್ ಸೈಂಟಿಸ್ಟ್, ಅವ್ರ ಟೇಬಲ್ ಮೇಲೆ ಸೀಕ್ರೆಟ್ ಡಾಕ್ಟ್ರಿನ್ ಪುಸ್ತಕ ಇತ್ತು. ಯಾಕೆಂದ್ರೆ ಈ ಅಣುಗಳು ಮತ್ತೆ ಯಾವ ರೀತಿ ಮಾನವರು ಇದಾದ್ರು, ಕಾಸ್ಮೋಜೆನ್ಸಿಸ್ ಅಂತಂದ್ರೆ ನೆಬುಲಾ ಥಿಯರಿ ಅಂತೆಲ್ಲ ಹೇಳ್ತೀವಲ್ಲ, ಸೃಷ್ಟಿ ಆದಾಗ ಹೇಗ್ ಬಂತು ಅನ್ನೋದು, ಅದನ್ನೆಲ್ಲ ವಿವರಣೆಗಳು ಇದರಲ್ಲಿ ವಿಶದವಾಗಿ ಕೊಟ್ಟಿದ್ದಾರೆ. ತುಂಬಾ ಡೀಟೇಲ್ ಬೇಡ ಅಂತ ಸುಮ್ಮನೆ ಸೂಕ್ಷ್ಮವಾಗಿ ಹೇಳಿದ್ದು. ಆ ರೀತಿ ಈಗಿನ ವಿಜ್ಞಾನಿಗಳು ಕೂಡ ಇದು ಒಂದು ಮಾರ್ಗದರ್ಶನ ಕೊಡುತ್ತೆ.
ಹೇಗಾಯ್ತು ಅಂತ ಯಾಕೆಂದ್ರೆ ಆಧಾರಗಳು ನನಗೂ ಸಿಗುತ್ತೆ. ಈ ನಡುವೆ ನಾನು ಓದ್ತಾ ಇದ್ದೀನಲ್ಲ ಸೃಷ್ಟಿದು, ಹಾ ಹಾ ಹಾ. ನಿಜವಾಗ್ಲೂ ಎಷ್ಟು ಗಂಭೀರ ಇದೆ ಅಂದ್ರೆ ಎಷ್ಟು ಆಳ ತಿಳ್ಕೊಂಡ್ರು ಒಂದೊಂದು ಕೆಲವೆಲ್ಲ ಅರ್ಥನೇ ಆಗ್ತಾ ಇಲ್ಲ, ಅಷ್ಟು ಗಾಢವಾಗಿದೆ. ಆ, ಅದಕ್ಕೆ ಮ್ಯಾನ್ ಗಾಡ್ ಯೂನಿವರ್ಸ್ ಅಂತ ತೈಮಿನಿ ಅವರು ಬರೆದಿದ್ರು. ಈಸ್ ಎ ಸೈಂಟಿಸ್ಟ್, ಕೆಮಿಸ್ಟ್ರಿ ಪ್ರೊಫೆಸರ್ ಅವರು, ತೈಮಿನಿ ಅವರು. ಹಾ ಹಾ. ಆಗ ಯೂನಿವರ್ಸ್ ಅನ್ನೋದನ್ನ ನಾವು ಸ್ವಲ್ಪ ರೆಫರೆನ್ಸ್ ಬುಕ್ಸ್ ಓದ್ಬೇಕು, ಬರೀ ಸೀಕ್ರೆಟ್ ಡಾಕ್ಟ್ರಿನ್ ಓದ್ರೆ ಅರ್ಥ ಆಗಲ್ಲ. ಹ್ಮ್. ಸೋಲಾರ್ ಸಿಸ್ಟಮ್ ಅಂದ್ಬಿಟ್ಟು ಪವೆಲ್ ಅವರು ಒಂದು ಬರ್ದಿದ್ದಾರೆ, ಸೋಲಾರ್ ಸಿಸ್ಟಮ್ ಅಂತಿದೆ. ಅದನ್ನು ಓದಿದ್ರು ಕೂಡ ಹೆಂಗ್ ಇದಾಯ್ತು ಅಂತ ಅಲ್ಲೂ ಗೊತ್ತಾಗುತ್ತೆ. ಸೀಕ್ರೆಟ್ ಡಾಕ್ಟ್ರಿನ್ ರೆಫರೆನ್ಸ್ ಸಿಗುತ್ತೆ ಅಲ್ಲಿ. ಓಕೆ. ಈಗ ಬೇರೆ ಗ್ರಂಥಗಳು ಓದಿ ನಾವು ಆ, ಅಧ್ಯಯನ ಮಾಡಿದ್ರೆ ಸಪೋರ್ಟಿಂಗ್ ಇರಬೇಕು. ಆಗ ನಿಜವಾಗ್ಲೂ ಈ ವಿಶ್ವ ಹೆಂಗ್ ಸೃಷ್ಟಿ ಆಯ್ತು, ಇದ್ರ ಹಿನ್ನೆಲೆ ಯಾರಿದ್ದಾರೆ. ನಾವು ಅನ್ಕೊಳ್ತೀವಿ ಪರಮಾತ್ಮ ಅಂತ. ಯಾರು ಪರಮಾತ್ಮ? ನಮ್ಮ ಸೂರ್ಯನೇ ಒಂದು ಹಂತದಲ್ಲಿ ನಮಗೆ ಪರಮಾತ್ಮ. ಇಂಥ ಹೌದು. ಸೂರ್ಯನಿಗೆ ಒಂದು ಮುಖ್ಯವಾದದ್ದು ಎಷ್ಟೋ ಕೋಟಿಗಳು. ಹಾ. ಕಾಸ್ಮಿಕ್ ಲೋಗಾಸ್ ಅಂತ ಹೇಳ್ತಾರೆ ಅದನ್ನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರಲ್ಲ, ಅದನ್ನ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟು ಅದಕ್ಕೆ ಅದನ್ನೇ ರೂಟ್ಲೆಸ್ ರೂಟ್, ಕಾಸ್ಲೆಸ್ ಕಾಸ್ ಅಂತ. ಆ ಮೂಲ ಎಲ್ಲಿದೆಯೋ ಆ ಶಕ್ತಿ ನಮ್ಮಲ್ಲಿ ಇದೆ. ಆದ್ರೆ ಹೆಂಗ್ ಬಂತು ಏನು ಅಂತ ನಾವು ಚಿಕ್ಕದಾಗಿ ಬಹಳ ಆ ಗಂಭೀರವಾಗಿ ತಗೊಳಲ್ಲ. ಹ್ಮ್. ಅಂತೂ ಒಂದು ದಿವ್ಯಜ್ಞಾನದಲ್ಲಿ ಹಾಸ್ಕಿನ್ ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ಇದ್ರಲ್ಲಿ ತಿಳಿಸಿದ್ದಾರೆ. ಇನ್ನೂ ಆ ವಿಚಾರಗಳನ್ನ ಬೇಕು ಅಂತಂದ್ರೆ ಬೇರೆ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ ಇನ್ನೂ ವಿಶಾಲವಾಗಿ ಸಿಗತ್ತೆ ಇದಕ್ಕೆ. ಓಕೆ. ಆ ದಿವ್ಯಜ್ಞಾನ ಮಕರಂದಲ್ಲಿ ಹಾಸ್ಕಿನ್ ಏನು ಪ್ರೆಸೆಂಟ್ ಮಾಡಿದ್ರು ಅದನ್ನ ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ. ಆಯ್ತು ಮೇಡಮ್, ತುಂಬಾ ಥ್ಯಾಂಕ್ಸ್. ಹಾ. ಈಗ ಬೇರೆ